ಶುಭೋದಯ ವೀಕ್ಷಕರೇ. CSIR ಜಿಜ್ಞಾಸ ಆಯೋಜಿತ CSIR-4PI ನಿರ್ದೇಶಿತ ವಿಸ್ಮಯ ವಿಜ್ಞಾನ ಯೂಟ್ಯೂಬ್ ಉಪನ್ಯಾಸ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಹೆಸರು ಪವಿತ್ರ. ನಾನಿಲ್ಲಿ CSIR-4PI ನಲ್ಲಿ ಹಿರಿಯ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ಕೃತಕ ಬುದ್ಧಿಮತ್ತೆ 2ನೇ ದಿನ ಉಪನ್ಯಾಸ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಿನ್ನೆ ನಾವು ಕಲಿತ್ವಿ ಕೃತಕ ಬುದ್ಧಿಮತ್ತೆ ಅಂದ್ರೆ ಏನು, ಎಲ್ಲಿಂದ ಶುರು ಆಯ್ತು, ಹೇಗೆ ಅದು ಒಂದು ಕಾನ್ಸೆಪ್ಟ್ ಬಂತು, ಮಕ್ಕಳು ಹೇಗೆ ಕಲಿತಾರೆ ಎಲ್ಲ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಮುಂದುವರಿಯುತ್ತೆ, ಅದನ್ನ ನಾವು ಮೆಷಿನ್ಗೆ ಹೇಗೆ ಅಳವಡಿಸ್ತೀವಿ, ಅದನ್ನ ಹೇಳ್ಕೊಡೋದಕ್ಕೆ ನಮ್ಮ ತಜ್ಞರಾದ ಡಾಕ್ಟರ್ ವಿದ್ಯಾಧರ್ ಮುದ್ಕವಿ ಅವರು ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಹಿಮ್. ಸ್ವಾಗತ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಸೊ ಇವತ್ತು ಹೇಗೆ ಸ್ಟಾರ್ಟ್ ಮಾಡ್ತೀರಾ? ಯಾವ ಕಾನ್ಸೆಪ್ಟ್ ಅಂತ ಕಂಟಿನ್ಯೂ ಮಾಡೋದು ಇವತ್ತು? ರೈಟ್. ಸೊ ಶುರು ಮಾಡೋಣ. ಎಸ್ ಸರ್ ಪ್ಲೀಸ್. ಶೇರ್ ಮಾಡ್ತೀನಿ ನಾನು ಫಸ್ಟ್. ಎಸ್ ಸರ್. ಪ್ರೆಸೆಂಟೇಷನ್ ಶೇರ್ ಮಾಡ್ಕೊಳ್ತೀನಿ. ಓಕೆ. ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ ಸರ್. ಬಂತಾ ಇದು? ಬಂದಿದೆ ಸರ್. ಪವರ್ ಪಾಯಿಂಟ್ ಲೋಡ್ ಆಗಿದೆ ಸರ್. ಲೋಡ್ ಆಗಿದೆಯಲ್ಲ? ಓಕೆ. ಆಗಿದೆ ಸರ್. ಸೊ ಶುರು ಮಾಡೋಣವಾ? ಎಸ್ ಸರ್. ವೆಲ್ಕಮ್. ಇವತ್ತು 2ನೇ ಭಾಗ ನೋಡೋಣ. ನಿನ್ನೆ ನಾವು ಮೊದಲನೇ ಭಾಗದಲ್ಲಿ ಏನೇನ್ ಮಾಡಿದ್ವಿ ಅಂತಂದ್ರೆ, ನಿನ್ನೆ ಇಲ್ಲಿ ಬರ್ದಿದ್ದೀನಿ. ಇಲ್ಲಿ ನಿನ್ನೆ ವಿ ಕವರ್ಡ್ ಅಪ್ ಟು ಇಲ್ಲಿವರೆಗೂ ಮಕ್ಕಳು ಹೇಗೆ ಕಲಿತಾರೆ ಅನ್ನೋವರೆಗೂ ನಾವು ನೋಡಿದ್ವಿ. ಕೃತಕ ಎಂದರೇನು, ಬುದ್ಧಿಮತ್ತೆ ಎಂದರೇನು, ಅಥವಾ ಕೃತಕ ಬುದ್ಧಿಮತ್ತೆ ಎಂದರೇನು, ಅದೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ, ನಿನ್ನೆ ಚರ್ಚೆ ಮಾಡಿದ್ವಿ. ಅದರ ವೈಶಿಷ್ಟ್ಯಗಳನ್ನು ಹೇಳಿದ್ವಿ ನಿನ್ನೆ. ಅದರಲ್ಲಿ ಮುಖ್ಯವಾದ ಒಂದು ಅಂಶ ಅಂದ್ರೆ ಕಲಿಯುವುದು, ಕಲಿಕೆ. ಒಂದು ಸ್ಮರಣೆ, ಒಂದು ಸಂಸ್ಕರಣೆ, ಒಂದು ಕಲಿಕೆ. ಅವು 3 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮುಖ್ಯ ಅಂಶಗಳು. ಆದರೆ ನಮಗೆ ಈಗ ಯಾವುದೋ ಒಂದು ತಂತ್ರಾಂಶ ಮಾಡೋದಾಗ್ಲಿ ಅಥವಾ ಯಂತ್ರ ಮಾಡೋದಾಗ್ಲಿ, ಅದು ಮಾಡಬೇಕಾದ್ರೆ ನಮಗೆ ಈಗ ಹ್ಯೂಮನ್ ಇಂಟೆಲಿಜೆನ್ಸ್ ಕಾಪಿ ಮಾಡಬೇಕು. ಅಂದರೆ ಮಾನವ ಬುದ್ಧಿ ಅವ್ರು ಹೇಗೆ ಕೆಲಸ ಮಾಡ್ತಿದೆ ಅದನ್ನು ನಾವು ಕಾಪಿ ಮಾಡಬೇಕು, ಅದನ್ನು ಇಮಿಟೇಟ್ ಮಾಡಬೇಕು. ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳ್ಕೊಂಡ್ವಿ ನಾವು. ಅದನ್ನು ಮಾಡಬೇಕಾದ್ರೆ ನಮಗೆ ಮೊದಲು ಮಾನವ ಬುದ್ಧಿ ಅಂತ ಎಲ್ಲಿಂದ ಬರ್ತದೆ? ಮೆದುಳಿನಿಂದ ಬೇಸಿಕಲಿ, ರೈಟ್. ಆ ಮೆದುಳು ಹೆಂಗೆ ಕೆಲಸ ಮಾಡ್ತದೆ ನೋಡ್ಕೋಬೇಕಾಗ್ತದೆ. ಆಮೇಲೆ ಅದರ ತಂತ್ರಾಂಶದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ರೈಟ್, ಓಕೆ. ಮಾನವನ ಮೆದುಳಿನಲ್ಲಿ ಏನಿರ್ತದೆ ಬೇಸಿಕಲಿ? ಮೆದುಳು ಇಸ್ ಅ ಕಲೆಕ್ಷನ್ ಆಫ್ ನ್ಯೂರಾನ್ಸ್, ನರಕೋಶ ಅಂತೀವಿ ಅದಕ್ಕೆ. ನರಕೋಶಗಳು ಇವು, ದೀಸ್ ಆರ್ ಆಲ್ಸೋ ಹ್ಯೂಮನ್ ಸೆಲ್ಸ್ ಓನ್ಲಿ. ನಮ್ಮ ಬಾಡಿಯಲ್ಲೆಲ್ಲ ಬೇರೆ ಬೇರೆ ಕೋಶಗಳಿರ್ತವೆ. ಬೇರೆ ಬೇರೆ ಕೋಶಗಳು ಒಂಥರ ಸ್ಪೆಷಲೈಸೇಷನ್ ಆಗಿರ್ತವೆ. ಈ ತೊಗಲಿಂದು ಫಾರ್ ಎಕ್ಸಾಂಪಲ್, ಅದೊಂಥರ ಬೇರೆ ಕೋಶಗಳು. ಈಗ ಬೋನ್ಸು ಅಥವಾ ಉಗುರು ಅಥವಾ ಏನಾದರೂ ಇರಲಿ, ಅವೆಲ್ಲ ಬೇರೆ ಬೇರೆ ಟೈಪ್ ಆಫ್ ಸೆಲ್ಸ್. ಹಾಗೆ ಮೆದುಳಿನ ಸಹಿತ ಇವು, ದೀಸ್ ಆರ್ ಆಲ್ ಸೆಲ್ಸ್, ನರಕೋಶಗಳು. ಅದರದ್ದು ಆಕಾರನೇ ಬೇರೆ ಇರ್ತದೆ. ಇಲ್ಲಿ ಪಿಕ್ಚರಲ್ಲಿ ತೋರಿಸಿದ್ದೀವಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಹೆಂಗಿರಬಹುದು ಅಂತಕೊಂಡು. ಇದರಲ್ಲಿ ಮುಖ್ಯವಾದದ್ದಂತ, ಇದಕ್ಕೆ ನರಕೋಶದಲ್ಲಿ ಕೋರ್ಸ್ ಇದರಲ್ಲಿ ಇರೋದು ಈ ಒಂದು ನ್ಯೂರಾನ್, ನರಕೋಶ ನ್ಯೂರಾನ್. ಅದಕ್ಕೆ ನ್ಯೂರಾನ್ ಅಂತ ಇಂಗ್ಲಿಷ್ನಲ್ಲಿ ಹೆಸರು, ನರಕೋಶ ಅಂತ ಕನ್ನಡದಲ್ಲಿ. ಅದಕ್ಕೆ ಒಂದು ಮುಖ್ಯವಾಗಿ ನರತಂತುಗಳು ಇರ್ತವೆ, ವಾಟ್ ವಿ ಕಾಲ್ ಡೆಂಡ್ರೈಟ್ಸ್ ಅಂತ. ಈ ಡೆಂಡ್ರೈಟ್ ನರತಂತುಗಳು, ಇದರಿಂದ ಒಂದು ಕೋಶ ಇನ್ನೊಂದು ಕೋಶಕ್ಕೆ ಕನೆಕ್ಟ್ ಆಗಿರ್ತದೆ. ಅದು ಇದರ ಒಂದು ವಿಶೇಷತೆ. ಅದೊಂದು ಇದರ ವಿಶೇಷತೆ. ಸೊ ಇದಕ್ಕೆ ಕನೆಕ್ಷನ್ ಆಗಬೇಕಾದ್ರೆ ಅದು ಥ್ರೂ ದಿಸ್ ಡೆಂಡ್ರೈಟ್ಸ್. ಇದರಿಂದ ಈ ಡೆಂಡ್ರೈಟ್ಸ್ ನಿಂದ ಎಲೆಕ್ಟ್ರಿಕಲ್ ಇನ್ಪುಟ್ಸ್ ಬರ್ತವೆ, ಇಂಪಲ್ಸಸ್. ಆದರೆ ಇದು ಒಂದು ಎಲೆಕ್ಟ್ರಿಕಲ್ ಇಂಪಲ್ಸ್ ಜನರೇಟ್ ಮಾಡುತ್ತೆ. ಒಂದು ಎಲೆಕ್ಟ್ರಿಕಲ್ ಇಂಪಲ್ಸು ಅದು ಅದರಿಂದ ಮುಂದಿನ ನರಕೋಶಕ್ಕೆ ಹೋಗ್ತದೆ. ಇದು ಒಂದೇ ಅಷ್ಟೇ ಕನೆಕ್ಟ್ ಆಗಿರಲ್ಲ. ಅದು ಮುಂದೆ ನೋಡೋಣ ಎಷ್ಟು ಕನೆಕ್ಟ್ ಆಗಿರ್ತಾವೆ ಅಂತಕೊಂಡು. ಈ ಏನು ಸಿಗ್ನಲ್ಸ್ ಬರ್ತಾವಲ್ಲ ಇವುಗಳು, ಇದಕ್ಕೆ ಒಂಥರ ಈಗ ಒಂದು ಇದರಲ್ಲಿ ಸ್ಪಾರ್ಕ್ ಹೊಡೆದಾಗೆ
ಯಾವುದೋ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ನಲ್ಲಿ ಸ್ಪಾರ್ಕ್ ಆದಂಗೆ ಇರ್ತದೆ. ಅದು ಯಾವಾಗ ಆಗ್ತದೆ, ಯಾವಾಗಲೂ ಆಗ್ತಾರ ಇಲ್ಲ. ಈ ಒಂದು ಔಟ್ಪುಟ್ ಬರ್ತದಲ್ಲ ಒಂದು ನ್ಯೂರಾನ್ನಿಂದ, ಅದು ಸ್ವಲ್ಪ ಮಿನಿಮಮ್ ವೋಲ್ಟೇಜ್ ಬರಬೇಕು, ಮಿನಿಮಮ್ ವೋಲ್ಟೇಜ್. ಆ ಮಿನಿಮಮ್ ವೋಲ್ಟೇಜ್ ಜಾಸ್ತಿ ಕಟ್ ಆಗ್ತಾ ಇದ್ದೀರಾ? ಕೇಳ್ತಾ ಇದೆ ಈಗ? ಈಗ ಕೇಳ್ತಾ ಇದೆ, ಆಮೇಲೆ ಒಂದು 2 seconds ಕಟ್ ಆಯ್ತು. Yeah, that may be because slight network problem. You just let me know. Okay, sir. Is it okay now? Yeah, it's fine now. Yeah. Okay, so ಇಲ್ಲಿ ಏನಾಗ್ತದೆ ಅಂತಂದ್ರೆ, ಇದಕ್ಕೆ ಸಡನ್ಲಿ ಒಂದು ಪಲ್ಸು, ಹಿಂಗೆ ಒಂದು ಪಲ್ಸ್ ಬರ್ತದೆ. ಅದನ್ನೇ ಇಲ್ಲಿ ಒಂಥರ ಇಲ್ಲಿ ಇದರಲ್ಲಿ ತೋರಿಸಿದ್ದೀನಿ. ಇಲ್ಲಿ ಈ ಪಲ್ಸ್ಗಳು ಆಗ್ತಾನೆ ಹೋಗ್ತಿರ್ತವೆ. ಅಂದ್ರೆ ಈ ನರಕೋಶದ್ದು ಒಂದು ಜಾಲ ಬ್ರೈನ್ನಲ್ಲಿ, ಆ ಜಾಲದ ಥ್ರೂ ಏನಪ್ಪಾ ಅಂತಂದ್ರೆ ಈ ಆಕ್ಟಿವಿಟಿ ಆಗ್ತಿರೋದನ್ನ, ಇದು ಆಲ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ. ಮೇನ್ ಥಿಂಗ್ ಅಂತಂದ್ರೆ ಇದರಿಂದ ಒಂದು ಔಟ್ಪುಟ್ಟು, ಇದರಿಂದ ಒಂದು ನರಕೋಶದಿಂದ ಔಟ್ಪುಟ್ಟು ಇನ್ನೊಂದು ನರಕ್ಕೆ ಹೋಗುತ್ತೆ ಥ್ರೂ ದ ಡೆಂಡ್ರೈಟ್ಸ್. ಅಂದ್ರೆ ಈ ಎಲೆಕ್ಟ್ರಿಕಲ್ ಇಂಪಲ್ಸ್ ಪಾಸ್ ಆಗ್ತವೆ. ಹಾಗಿದ್ರೆ ನಮ್ಮ ಬ್ರೈನ್ನಲ್ಲಿ, ಒಬ್ಬ ಮನುಷ್ಯನ ಬ್ರೈನ್ನಲ್ಲಿ ಎಷ್ಟು ಇಂಥ ನರಕೋಶಗಳಿವೆ ಅಥವಾ ಎಷ್ಟು ಕನೆಕ್ಷನ್ಸ್ ಇರಬಹುದು? ಕನೆಕ್ಷನ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಒಂದರಿಂದ ಒಂದಕ್ಕೆ ಕನೆಕ್ಷನ್ ಆಗಿದೆಯಲ್ಲ, ಎಷ್ಟು ಕನೆಕ್ಟ್ ಆಗಿರ್ತವೆ ಅದೊಂದು ಸ್ವಲ್ಪ ನೋಡ್ಕೊಳ್ಳೋಣ. ನಮ್ಮ ಬ್ರೈನ್ನಲ್ಲಿ ಯಾವುದೇ ಮನುಷ್ಯನ ತಗೊಳ್ಳಿ ನೀವು, ಅದರಲ್ಲಿ ಏನು ಒಬ್ರು ದಡ್ರು, ಒಬ್ರು ಜಾಂಡ್ರು, ಒಬ್ರು ಅಂತೇನಿಲ್ಲ. ಎಲ್ಲ ಬ್ರೈನ್ಗಳಲ್ಲಿನೂ ಆಲ್ಮೋಸ್ಟ್ ಸೇಮ್ ನಂಬರ್ ಆಫ್ ನ್ಯೂರಾನ್ಸ್ ಆರ್ ದೇರ್. ಇಟ್ ಹ್ಯಾಸ್ ಅಬೌಟ್ 100 billion neurons. 100 billion neurons. 100 billion ಅಂತಂದ್ರೆ ಎಷ್ಟಾಗುತ್ತೆ ಅಪ್ರಾಕ್ಸಿಮೇಟ್ಲಿ? 1 billion is 1 million is 10 raised to 6. 1 billion is 10 raised to 9. ಅದಕ್ಕೊಂದು 100 is equal to 10 raised to 11. ಈ 10 raised to 7 1 ಕೋಟಿ ಅಂದ್ರೆ ಇದು 10 raised to 7 ಪ್ಲಸ್ 1,000 ಕೋಟಿ. 1,000 ಕೋಟಿ ನ್ಯೂರಾನ್ಸ್ಗಳಿವೆ ಬರೀ ಒಬ್ಬ ಮನುಷ್ಯನ ಬ್ರೈನ್ನಲ್ಲಿ. ಒಂದು ನ್ಯೂರಾನು ಒಂದಕ್ಕೆ ಕನೆಕ್ಟ್ ಆಗಿರಲ್ಲ. ಒಂದು ನ್ಯೂರಾನು ಸುಮಾರು 1,000 ನ್ಯೂರಾನ್ಗೆ ಕನೆಕ್ಟ್ ಆಗಿರುತ್ತದೆ. 1,000 ಅದರ್ ನ್ಯೂರಾನ್ಸ್ ಕನೆಕ್ಟ್ ಆಗಿರುತ್ತೆ. ಅಂದ್ರೆ ನಮ್ಮ ಬ್ರೈನ್ನಲ್ಲಿ ಹೆಚ್ಚು ಕಡಿಮೆ ಕನೆಕ್ಷನ್ಸ್, ಈ ನೆಟ್ವರ್ಕ್ನಲ್ಲಿ, ಈ ಒಂದು ಜಾಲದಲ್ಲಿ there are 100 trillion connections. 100 trillion connections. ಅಂದ್ರೆ 100 billion neurons into 1000 is 100 trillion connections. ಈ 1,000 ಕೋಟಿ ಇಂಟು 1000 ಅಷ್ಟು ಕನೆಕ್ಷನ್ಸ್ ಇರ್ತವೆ. ಇಸ್ ಅನ್ಇಮ್ಯಾಜಿನೇಬಲ್, ಹ್ಯೂಜ್ ನೆಟ್ವರ್ಕ್. ಈ ಒಂದು ಇಂಟರ್ನೆಟ್ ಸಹಿತ ನಥಿಂಗ್ ಕಂಪೇರ್ಡ್ ಟು ದಿಸ್ ಥಿಂಗ್. ಇಟ್ಸ್ ಅ ಮ್ಯಾಸಿವ್ ನೆಟ್ವರ್ಕ್. ಇಟ್ಸ್ ಅ ವೆರಿ ಬಿಗ್ ನೆಟ್ವರ್ಕ್. And that is what is happening in our brain. ಮೊದಲು ಹೇಳಿದಂತೆ ಈಚ್ ನ್ಯೂರಾನ್ ಏನೋ ಒಂದೀಗ ನಾನು ಕಣ್ಣಿನಿಂದ ನೋಡ್ತೀವಿ ನಾವು, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಸ್ತು ನೋಡ್ತೀವಿ, ಅದು that will transmit a signal, go to the brain. It will start firing some of the neurons. ಅವೆಲ್ಲ then they start firing with each other. Some ಎಲ್ಲ ಆಕ್ಟಿವಿಟಿ, ಕೆಲವೊಂದು ಈ ಕಣ್ಣಿನಿಂದ ನೋಡೋದು ಒಂದು ಪೋರ್ಷನ್ ಆಫ್ ದ ಬ್ರೈನ್ ನಲ್ಲಿ ಇಟ್ ವಿಲ್ ಡೂ ಸಮಥಿಂಗ್. ಈಗ ಏನಾದ್ರೂ ಮಾತಾಡ್ಬೇಕಾದ್ರೆ ಸಮ್ ಆಫ್ ದ ಪೋರ್ಷನ್ ಆಫ್ ದ ಬ್ರೈನ್ ವಿಲ್ ಬಿ ಆಕ್ಟಿವ್. ಹಿಂಗೆ. ಸೊ ಇದು ನಮ್ಮ ಮೆದುಳು ಇಟ್ ಇಸ್ ಕೇಪಬಲ್ ಆಫ್ ಡೂಯಿಂಗ್ ಸೋ ಮೆನಿ ಥಿಂಗ್ಸ್. ಎಲ್ಲ ತರದ ಕೆಲಸಗಳನ್ನು ಮಾಡಬಹುದು. ಸೊ ಇವು ಈ ಇನ್ಪುಟ್ ಬರೋದನ್ನ ಇಟ್ ವಿಲ್ ಕೀಪ್ ಆನ್ ಸೆಂಡಿಂಗ್ ಇಟ್ ಟು ವೇರಿಯಸ್ ದಿಸ್ ಥಿಂಗ್. ಬರೀ ಕಳಿಸುತ್ತಾ ಅಥವಾ ಏನಾದ್ರು ಮಾಡುತ್ತಾ? ಒಂದು ನ್ಯೂರಾನ್ ಇನ್ನೊಂದು ನ್ಯೂರಾನ್ ಬಂದಾಗ ದ್ಯಾಟ್ ಇಸ್ ಇಂಪಾರ್ಟೆಂಟ್. ಈಗ ಇನ್ಪುಟ್ ಬರುತ್ತೆ ಒಂದು ನ್ಯೂರಾನ್ ಇಂದ, ಆದ್ರೆ ಸುಮ್ಮನೆ ಅದು ಹಂಗೆ ಕಳಿಸಲ್ಲ, ಅದನ್ನ ಪ್ರೊಸೆಸ್ ಮಾಡುತ್ತೆ ಏನಾದ್ರು. ಇಟ್ ಆಪರೇಟ್ಸ್ ಆನ್ ದ್ಯಾಟ್. ಫಾರ್ ಎಕ್ಸಾಂಪಲ್ ಈಗ ಒಂದು ನ್ಯೂರಾನು ಒಂದು 5-6 ನ್ಯೂರಾನ್ ಇಂದ ಒಂದು ಇನ್ಪುಟ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಅದು ಮೇ ಬಿ ಇಟ್ ವಿಲ್ ಆಡ್ ಆಲ್ ಆಫ್ ದಮ್. ಸಿಂಪ್ಲಿ ಜಸ್ಟ್ ಎಲ್ಲಾನು ಅದನ್ನೆಲ್ಲ ಅಡಿಷನ್ ಮಾಡಿಕೊಂಡು ಒಂದೇನೋ ಕಂಪ್ಯೂಟೇಷನ್, ಒಂದು ಪ್ರಾಸೆಸಿಂಗ್ ಮಾಡ್ಬೋದು. ಅಥವಾ ಈಚ್ ಒಂದೊಂದು ಸಿಗ್ನಲ್ಗೆ ಒಂದೊಂದು ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಬಟ್ ಇಟ್ ಇಸ್ ಸಿಂಪಲ್ ಕಂಪ್ಯೂಟೇಷನ್. ಇಟ್ ವಿಲ್ ಡೂ ಸಿಂಪಲ್ ಅಂತ, ಅದೇನು ಕಾಂಪ್ಲಿಕೇಟೆಡ್ ಏನು ಮಾಡಲ್ಲ. ದಟ್ ಇಸ್ ವಾಟ್ ವಿ ಹ್ಯಾವ್ ಅಂಡರ್ಸ್ಟುಡ್.
ಅಂತ ಪ್ರಾಸೆಸ್ ಮಾಡಿಕೊಂಡು ಇದು ಏನೆಲ್ಲ ಇನ್ಪುಟ್ ಬರ್ತವೆ ಒನ್ ನ್ಯೂರಾನ್ನಲ್ಲಿ ಬೇರೆ ಬೇರೆ ನ್ಯೂರಾನ್ನಿಂದ ಆ ಎಲ್ಲ ಸಿಗ್ನಲ್ಗಳನ್ನು ಏನೋ ಒಂದು ಪ್ರಾಸೆಸ್ ಅವನ್ನ ಕೂಡಿಸ್ಬೋದು ಅಥವಾ ಒಂದರಿಂದ ಒಂದು ಕಳಿಬೋದು ಅಥವಾ ಒಂದು ಮಲ್ಟಿಪ್ಲೈ ಮಾಡ್ಬೋದು ಅಷ್ಟೇ, ಬೇರೆ ಏನಿಲ್ಲ. ಮಲ್ಟಿಪ್ಲೈ ಗುಣಿಸೋದು, ಆ್ಯಡ್ ಮಾಡೋದು, ಎರಡೇ ಹೆಚ್ಚು ಕಡಿಮೆ ಅಂದರೆ ಮಾಡಿ ಒಂದು ಔಟ್ಪುಟ್ ಪ್ರೊಡ್ಯೂಸ್ ಮಾಡ್ತದೆ. ಅದು ಇನ್ನೊಂದು ನ್ಯೂರಾನ್ಗೆ ಹೋಗುತ್ತೆ. ಐ ಜಸ್ಟ್ ಇಮ್ಯಾಜಿನ್ ಆಲ್ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ಅವರ್ ದಿಸ್ ಥಿಂಗ್. Neurons also have memory. So it is believed, and we think that neurons is where things are remembered. Smarane, adu one aspect of intelligence. ಎರಡನೇದ್ದು ಈಗ ಹೇಳಿದ್ನಲ್ಲ, ಒಂದು ನ್ಯೂರಾನ್ ಇಂದ ಇನ್ನೊಂದು ನ್ಯೂರಾನ್ ಆ ಸಿಗ್ನಲ್ ಬಂದಾಗ ಆ ಇನ್ಫಾರ್ಮೇಶನ್ ಸಂಸ್ಕರಣೆ ಮಾಡುತ್ತದೆ. ಅದು ಎರಡನೇ ಆಸ್ಪೆಕ್ಟ್. ಮೂರನೇದ್ದು, ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್, ಮೋಸ್ಟ್ ಕ್ರಿಟಿಕಲ್, ಲರ್ನಿಂಗ್. ಏನಾಗುತ್ತೆ ಅಂತಂದ್ರೆ, ಇದು ಏನ್ ಮೆಮರಿಯಲ್ಲಿ ಇರುತ್ತಲ್ಲ ಕೆಲವೊಂದು ಇನ್ಫಾರ್ಮೇಶನ್, ಅದು ಅಪ್ಡೇಟ್ ಆಗುತ್ತೆ. ನಾನೇನು ಹೇಳಿದಲ್ಲ, ಒಂದು ಮಗು ಫಾರ್ ಎಕ್ಸಾಂಪಲ್ ಒಂದು ಬೆಂಕಿ ಹತ್ರ ಹೋದಾಗ ಅದು ಅಪ್ಡೇಟ್ ಆಗುತ್ತೆ. ಓ, ಇದು ಬೆಂಕಿ, ಇದು ಬಿಸಿ ಇರುತ್ತೆ, ಇದರಿಂದ ನನಗೆ ಸರಿ ಅನ್ಸಲ್ಲ, ಇದು ಆಗಲ್ಲ. ಆ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡ್ಕೊಂಡು ಅದನ್ನ ನೆನಪಿನಲ್ಲಿ ಇಟ್ಕೊಳ್ತದೆ. ಅದು ಕಲಿಕೆ. ಅದನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು. ಅದು ದಟ್ ಇಸ್ ದ ಮೇನ್ ರೀಸನ್ ವೈ ವಿ ಲರ್ನ್. ಇದರಿಂದ ನಾವು ಕಲಿಯೋದಂದ್ರೆ ಈ ಪ್ರಕಾರ ದಿಸ್ ಇಸ್ ದ ಅಂಡರ್ಸ್ಟ್ಯಾಂಡಿಂಗ್ ವಿ ಹ್ಯಾವ್. ಓಕೆ, ಮುಂದೆ ನೋಡೋಣ. ಹಂಗಾರೆ ವಾಟ್ ಎಕ್ಸಾಕ್ಟ್ಲಿ ಡಸ್ ಇಟ್? ಹೇಳಿದೆ ನಾನು. ಫಾರ್ ಎಕ್ಸಾಂಪಲ್, ಈ ಒಂದು ಸಿಗ್ನಲ್ ಬಂದಾಗ ಏನ್ ಮಾಡ್ಬೋದು? ಇಟ್ ಇಸ್ ಅ ವೆರಿ ಸಿಂಪಲ್ ರೂಲ್ ಬೇಸ್ಡ್ ಕ್ಯಾಲ್ಕುಲೇಷನ್ಸ್. ರೂಲ್ ಬೇಸ್ಡ್ ಸಿಂಪಲ್ ರೂಲ್ಸ್ ಹೇಳಿದ್ನಲ್ಲ. ಫಾರ್ ಎಕ್ಸಾಂಪಲ್, ಇಟ್ ಮೈಟ್ ಸಿಂಪ್ಲಿ ಆಡ್ ದ ಸಿಗ್ನಲ್ಸ್ ಆರ್ ಇಟ್ ಮೈಟ್ ಮಲ್ಟಿಪ್ಲೈ ಈಚ್ ಸಿಗ್ನಲ್. ಈಗ ಒಂದು ಸಿಗ್ನಲ್ ಇರುತ್ತೆ, ಈಗ 4 ಸಿಗ್ನಲ್ ಬರ್ತವೆ, ಲೆಟ್ಸ್ ಸೇ, ರೈಟ್? ಹಿಂಗೆ 4 ಸಿಗ್ನಲ್ ಬರ್ತವೆ. ಇದಕ್ಕೇನಪ್ಪಾ ಅಂತಂದ್ರೆ, ಇದಕ್ಕೆ ಇಟ್ ವಿಲ್ ಮಲ್ಟಿಪ್ಲೈ ಬೈ ಸಮ್ ಎ, ಇಟ್ ವಿಲ್ ಮಲ್ಟಿಪ್ಲೈ ಬೈ ಬಿ, ಸಿ. ಸೊ ಟೋಟಲ್ ಔಟ್ಪುಟ್ ಹೆಂಗೆ ಬರ್ಬೋದು? ಇದರಿಂದ A into signal 1 plus B into signal 2 plus C into signal 3. ಅಷ್ಟೇ. This will become a new signal. It will go to another neuron. ಮುಂದಕ್ಕೆ. So it is a very simple way of looking at how brain works. And we believe it's how it works. Okay. But main thing is people really don't know. We really don't know. So that's what I say. We really don't know what exactly happens. But this is our understanding so far. ನಮಗೆ ಎಲ್ಲಿವರೆಗೆ ರಿಸರ್ಚ್ ಇಂದ ಗೊತ್ತಾಗಿದೆ, ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಅಂತ. ಓನ್ಲಿ ಥಿಂಗ್ ಇಸ್ ಜಸ್ಟ್ ವರ್ಕ್ಸ್ ಲೈಕ್ ಮ್ಯಾಜಿಕ್. ಅದರ್ವೈಸ್ ದಟ್ ಇಸ್ ವಾಟ್ ವಿ ಥಿಂಕ್. ಸೊ ನೌ ದ ಕ್ವಶನ್ ಈಸ್, ಸೊ ಓಕೆ, ಇದು ಒಂದು ಯು ಮೈಟ್ ಹ್ಯಾವ್ ಹರ್ಡ್ ದಿಸ್ ಟರ್ಮ್. ಇಟ್ಸ್ ಕಾಲ್ಡ್ ಫೈರ್ ಟುಗೆದರ್, ವೈರ್ ಟುಗೆದರ್. ಅಂದ್ರೆ ಈ ಸಿಗ್ನಲ್ಗಳು, ನಾವು ಹೇಳಿದ್ನಲ್ಲ, ಈ ಸಿಗ್ನಲ್ಗಳು ಲೈಕ್ ಎ ಸ್ಪಾರ್ಕ್, ಇಟ್ ವಿಲ್ ಕಮ್. One signal bantu and it's like a fire, small firing of the neuron. But they're all wired together, connected together. So this wired together is what is called learning. There is one term there, it's called Hebbian learning. You can look up at the this particular term. It's called Hebbian learning. This is the model. This is how we think the brain works, right? Only question is, can we create that magic in a computer software? ತಂತ್ರಾಂಶದಲ್ಲಿ ನಾವು ಮಾಡಬಹುದಾ? That is our main question. This particular aspect comes under what we call the machine learning. Okay. Andre, now, ಯಾವುದಾದ್ರೂ ಒಂದು machine, typically we are looking at computer. ಈ computer, can it learn? ಈ computer ನಲ್ಲಿ ಅಂತ ತಂತ್ರಾಂಶ ಮಾಡಿ ಅಳವಡಿಸಬಹುದಾ? That is, ಅದೇ basically what we call as a subfield of AI called machine learning. That is what ML, AI, ML, ಎಲ್ಲ ಕಡೆ ಕೇಳಿರ್ತೀರಾ. AI, ML, machine learning ಅಂತ. There are different names for that one, but that is exactly what it is, machine learning. So, idea ಏನು? It based on just like brain has neural networks, neurons, ನರಮಂಡಲ ಅಂತೀವಿ, ಅಥವಾ ನರಗಳ ಜಾಲ, ಅದೇನು ಬ್ರೈನ್ ನಲ್ಲಿ ಇರ್ತದೆ, ಅದನ್ನ ನಾವು ಕೃತಕ ನ್ಯೂರಾನ್ ನಿಂದ, ಅಂದ್ರೆ ಕೃತಕ ನ್ಯೂರಾನ್ ಅದು ಏನಿದು, ನಾವು ಇದೇನು ಒಂದು ಸಾಫ್ಟ್ವೇರ್, ತಂತ್ರಾಂಶ, ಅದರಲ್ಲಿ ರೆಪ್ರೆಸೆಂಟ್ ಮಾಡೋದು. ಅದು ಹೆಂಗೆ ಪ್ರಾಸೆಸ್ ಮಾಡ್ತದೆ ಇನ್ಫಾರ್ಮೇಶನ್, ಅದು ಹೆಂಗೆ ಅದು ಮಾಹಿತಿ ಸಂಸ್ಕರಣೆ ಮಾಡ್ತದೆ, ಅದನ್ನೇ ಸ್ವಲ್ಪ ಫಾಲೋ ಮಾಡೋದು. ಹಂಗೆ ನಾವು ಬೇಸಿಕಲಿ ಪ್ರೋಗ್ರಾಮ್ ಮಾಡೋದು. ದ ಸೇಮ್ ವೇ. ಆಮೇಲೆ ಯು ಕನೆಕ್ಟ್ ಆಲ್ ದಿ ನ್ಯೂರಾನ್ಸ್ ಇನ್ ಸಮ್ ವೇ, ಆಸ್ ಇಫ್ ದೇ ಆರ್ ಲೈಕ್ ರಿಯಲ್ ನ್ಯೂರಾನ್ಸ್.
ಬಟ್ ವಿ ಆರ್ ವೆರಿ ಫಾರ್ ಅವೇ. ಅಂದರೆ ಈ ಬ್ರೈನ್ ನಾವು ಫುಲ್ ಇಮಿಟೇಟ್ ಮಾಡೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡ್ಬೋದು ಹಿಂಗೆ ಅಂದ್ಕೊಂಡು. ಸೊ ಇದರಲ್ಲಿ ರಿಯಲ್ ನ್ಯೂರಾನ್ ಬದಲಿ ಆರ್ಟಿಫಿಷಿಯಲ್ ನ್ಯೂರಾನ್ ಆಗ್ತದೆ. ಅಂದರೆ ಕೃತಕ ನರಕೋಶಗಳು ಅದು ಇನ್ಪುಟ್ ತಗೊಳುತ್ತೆ, ಪ್ರಾಸೆಸ್ ಮಾಡ್ತದೆ, ಆಮೇಲೆ ಬೇಸ್ಡ್ ಆನ್ ಸಿಂಪಲ್ ರೂಲ್ಸ್ ಅದನ್ನು ಇಟ್ಲಿಗೆ ಬಿಟ್ಟು ಔಟ್ಪುಟ್, ಆ ಔಟ್ಪುಟ್ ಇನ್ನೊಂದು ನರಕೋಶಕ್ಕೆ, ಕೃತಕ ನರಕೋಶಕ್ಕೆ ಹೋಗುತ್ತದೆ. ದಟ್ ಇಸ್ ಅವರ್ ಮಾಡೆಲ್ ಬೇಸಿಕಲಿ. ಇದಕ್ಕೆ ಆಮೇಲೆ ಬರೋಣ. ಸ್ವಲ್ಪ ಇನ್ನೊಂದೆರಡು ವಿಷಯಗಳನ್ನು ಹೇಳಿದ ಮೇಲೆ ದೆನ್ ವಿ ಕ್ಯಾನ್ ಕಮ್ ಬ್ಯಾಕ್ ಟು ದಿಸ್ ಒನ್. ಓಕೆ, ವಾಟ್ ಐ ವಾಂಟ್ ಟು ಸೇ ಅಂದರೆ, ಫಾರ್ ಎಕ್ಸಾಂಪಲ್, ಹೌ ಇಸ್ ಇಟ್ ಡಿಫ್ರೆಂಟ್ ಈ ಅಪ್ರೋಚ್, ಈ ಒಂದು ಅಪ್ರೋಚು ಇದು ಬೇರೆಕ್ಕಿಂತ ಇದು ಮೊದಲು ಹಿಂಗೆ ಮಾಡ್ತಿದ್ವಾ ಅಥವಾ ಕಂಪ್ಯೂಟರ್ ಪ್ರೋಗ್ರಾಮ್ ಮಾಡಿದ್ರೆ ಎಷ್ಟು ಜನ ನೀವು? ಇಸ್ ಇಟ್ ಸಿಮಿಲರ್ ಆರ್ ಡಿಫ್ರೆಂಟ್? ಈಗ ಟ್ರೆಡಿಷನಲ್ ಕಂಪ್ಯೂಟರ್ ಪ್ರೋಗ್ರಾಮ್ ನೀವು ಕೇಳಿರ್ಬೋದು, ಚೆಸ್ ಆಡುತ್ತದೆ ಫಾರ್ ಎಕ್ಸಾಂಪಲ್, ಈವನ್ ಮೊಬೈಲಲ್ಲಿ ಆಡ್ಬೋದು ಈಗ. ಆದರೆ ಈಗ ಮೊಬೈಲ್ನಲ್ಲಿ ಆಡುವ ಚೆಸ್ ಪ್ರೋಗ್ರಾಮು ಈಸ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ವಾಟ್ ವಾಸ್ ಡನ್ ಅರ್ಲಿಯರ್ ಲಾಂಗ್ ಬ್ಯಾಕ್. ಫಾರ್ ಎಕ್ಸಾಂಪಲ್, ಲಾಂಗ್ ಎಗೋ, ಸಮ್ ಐ ಥಿಂಕ್ 1980s there were traditional computer programs were built, including one which beat Kasparov. Kasparov was the world champion at that time. ಒಂದು ಡೀಪ್ ಬ್ಲೂ ಅಂತ ಒಂದು ಸ್ಪೆಸಿಫಿಕ್ ಕಂಪ್ಯೂಟರ್ ಮಾಡಿದ್ರು, ಅದರಲ್ಲಿ ಈ ಪ್ರೋಗ್ರಾಮ್ ರನ್ ಮಾಡಿದ್ರು. ಇದರಲ್ಲಿ ಏನಿತ್ತು ವಿಶೇಷ ಅಂತಂದರೆ, ಇಟ್ ಹ್ಯಾಡ್ ಮೆಮರಿ ಆ್ಯಂಡ್ ಕಂಪ್ಯೂಟೇಷನ್. ಇಟ್ ಕುಡ್ ರಿಮೆಂಬರ್, ಇಟ್ ಕುಡ್ ಕಂಪ್ಯೂಟ್. ಕಂಪ್ಯೂಟ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಇದ್ದು ಸ್ಪೆಸಿಫಿಕ್ ಆಗಿ. ಅಂದರೆ ಈ ಪಾನ್, you move this pawn, or move, can it move or not, whether this move is legal or not. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಈಗ ಕಿಂಗು ಹೆಂಗೆ ಮೂವ್ ಆಗುತ್ತೆ, ಅವೆಲ್ಲ ಏನಂತಂದರೆ ಪ್ರೋಗ್ರಾಮ್ನಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ಅದರಲ್ಲಿ ಹಾಕಿರ್ತಾರೆ. ಆದರೆ ಇಟ್ ಡಸ್ ನಾಟ್ ಲರ್ನ್. ಅದರಿಂದ ಮುಂದೆ ಇಟ್ ಡಸ್ ನಾಟ್ ನೋ ವಾಟ್ ಟು ಡೂ, ಇಟ್ ಓನ್ಲಿ ಕ್ಯಾಲ್ಕುಲೇಟ್ಸ್. ನಾವೇ ಹೇಳಬೇಕು, ಫಾರ್ ಎಕ್ಸಾಂಪಲ್ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಒಂದೇನೋ ಅಲ್ಗಾರಿದಮ್ ಹಾಕಬೇಕು, ಹಾಕಿದ ಮೇಲೆ ಅದರ ಬೇಸ್ ಮೇಲೆ ಇದು ಇಟ್ ವಿಲ್ ಲರ್ನ್. This is not machine learning. That was not machine learning. It used to take lot of computation, and it's a different approach. Or machine learning antevalla, machine learning is different. Idralli it's a computer program built using artificial neural network. Andre it is built based on the neural network. Idralli main thing is there is no explicit programming. ಇದಿರಲ್ಲ, ಇನ್ಸ್ಟ್ರಕ್ಷನ್ ಇರಲ್ಲ. ಫಾರ್ ಎಕ್ಸಾಂಪಲ್, ಹಂಗಾದ್ರೆ ಹೆಂಗೆ ಮಾಡ್ತಾರೆ ಇದನ್ನು? ದಟ್ ವಿಲ್ ಕಮ್ ಟು ದಟ್ ಒನ್. ಬೇಸಿಕ್ಲಿ ಇಟ್ ವಿಲ್ ಬಿ ಟ್ರೈನ್ ಜಸ್ಟ್ ಲೈಕ್ ಅ ಚೈಲ್ಡ್. ಈಗ ಮಗು ಹೆಂಗೆ ಒಂದು ಫೈರ್ ಬಗ್ಗೆ ತಾನೇ ಹೋಗಿ ಅದನ್ನ ನೋಡಿಕೊಂಡು ಕಲಿತದೆ, ಒಂದು ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡ್ಕೊಳ್ತದೆ, ಇದನ್ನು ಹಂಗೆ ಮೊದಲೇನು ಮಾಡಿದ್ರೆ ಅಂತ ದೇ ವಿಲ್ ಲೆಟ್ ಇಟ್ ಜಸ್ಟ್ ಪ್ಲೇ ವಿತ್ ಇಟ್ ಸೆಲ್ಫ್. ಕರೆಕ್ಟ್ ಇದ್ರೆ ಯು ಗಿವ್ ಅ ರಿವಾರ್ಡ್, ತಪ್ಪಾದರೆ ಯು ಪನಿಷ್ ಇಟ್. ಹಿಂಗೆ it's just like you learn, a child is put to learn, just like you ಮಗುಗೆ ಏನಾದ್ರು ಕೆಟ್ಟದ್ದು ಮಾಡಿದ್ರೆ ಯು ಪನಿಷ್. ಫಾರ್ ಎಕ್ಸಾಂಪಲ್ ಇಲ್ಲಿ ಹಾಗೆ ಕರೆಕ್ಟ್ ಮೂವ್ ಮಾಡಿದ್ರೆ ಯು ವಿಲ್ ಸೇ +1, ತಪ್ಪು ಮೂವ್ ಮಾಡಿದ್ರೆ -1, ಹಿಂಗೆ. ಫಾರ್ ಎಕ್ಸಾಂಪಲ್ ಹಾಗೆ ಮಾಡಿದಾಗ ಇಟ್ ವಿಲ್ ಸ್ಟಾರ್ಟ್ ಕಲೆಕ್ಟಿಂಗ್ ರಿವಾರ್ಡ್ಸ್. ದಟ್ ಇಟ್ಸ್ ಕಾಲ್ಡ್ ಆಪ್ಟಿಮೈಸಿಂಗ್ ದ ರಿವಾರ್ಡ್. ಅಂದರೆ ಇದು ಇಟ್ ವಿಲ್ ಟ್ರೈ ಟು ಇಂಪ್ರೂವ್ ಇಟ್ಸ್ ರಿವಾರ್ಡ್. ಹಂಗೆ ಮಾಡೋಂಗೆ ಇಟ್ ವಿಲ್ ಸ್ಟಾರ್ಟ್ ಲರ್ನಿಂಗ್ ದ ಮೂವ್ಸ್ ಎಟ್ಸೆಟ್ರಾ ಎಟ್ಸೆಟ್ರಾ. ದ್ಯಾಟ್ ಇಸ್ ಹೌ ಇಟ್ ವರ್ಕ್ಸ್ ಟುಡೇ. ದ್ಯಾಟ್ ಇಸ್ ಹೌ ದಿ ಮೋಸ್ಟ್ ಆಫ್ ದಿ ಚೆಸ್ ಪ್ರೋಗ್ರಾಮ್ಸ್ ಆಲ್ಸೋ ವರ್ಕ್, ಎನಿ ಅದರ್ ಗೇಮ್ಸ್ ಆಲ್ಸೋ ವರ್ಕ್. ಫಾರ್ ಎಕ್ಸಾಂಪಲ್ ಅದು ಬೇರೆ, ಅದು ಅಪ್ರೋಚೇ ಬೇರೆ, ಇಟ್ ವೆರಿ ಡಿಫ್ರೆಂಟ್, ರೈಟ್? ಸೊ ಪೀಪಲ್ ಹ್ಯಾವ್ ಟ್ರೈಡ್ ದಿಸ್, ನೋಡಿದ್ದಾರೆ, ಇಟ್ ವರ್ಕ್ಸ್. ದಟ್ಸ್ ದ ಹೋಲ್ ಪಾಯಿಂಟ್. ಸೊ ದೇರ್ ಇಸ್ ಸಮ್ ವೇ ಆಫ್ ಮ್ಯಾಜಿಕ್ ಈಸ್ ಹ್ಯಾಪನಿಂಗ್, ರೈಟ್? ಸೊ ವಾಟ್ ಆರ್ ದಿ ನ್ಯೂರಲ್ ನೆಟ್ವರ್ಕ್ಸ್? ಲೆಟ್ಸ್ ಕಮ್ ಟು ದ್ಯಾಟ್ ನೌ. Right, so we'll discuss a little bit more. Neural networks, this is not new concept. Is hosadalla idu. It's a very old concept actually. It started in way back in 1980s. It was used in fact, and also in 1990s. ಆ ಟೈಮಲ್ಲಿ ಆವಾಗ ಆದರೆ we did not have ಆವಾಗ ಪವರ್ಫುಲ್ ಕಂಪ್ಯೂಟರ್ಸ್ ಇರಲಿಲ್ಲ, ಫಾರ್ ಎಕ್ಸಾಂಪಲ್. ಹಿಂಗಾಗಿ ಸ್ವಲ್ಪ ಇಂಟ್ರೆಸ್ಟು ಕಳ್ಕೊಂಡ್ರು ಜನ, ಇದರಲ್ಲಿ ಅಷ್ಟೊಂದು ಪಾಪ್ಯುಲರ್ ಆಗಲಿಲ್ಲ. ಆಮೇಲೆ ಅರೌಂಡ್ 2005 ಆನ್ವರ್ಡ್ಸ್ ಇಟ್ ಗೇನ್ ಇಂಟ್ರೆಸ್ಟ್. ಆವಾಗ ಫಾರ್ ಎಕ್ಸಾಂಪಲ್ ಟರ್ಮ್ಸ್ ಲೈಕ್ ಪೀಪಲ್ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಏನಂತಂದ್ರೆ ಇಟ್ಸ್ ಮಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ಸ್, ಈ ಕೆಲವೊಂದು, ಆಮೇಲೆ ಡೀಪ್ ಲರ್ನಿಂಗ್, ಇವೆಲ್ಲ ಶಬ್ದಗಳು ಬಿಕೇಮ್
ingrained in our vocabulary. ನಾವು ಇವಾಗೆಲ್ಲ AIML ಎಲ್ಲ ಯಾವ ಮಗು AIML ಅಂತಾರೆ ಈಗ, ಫಾರ್ ಎಕ್ಸಾಂಪಲ್, ರೈಟ್? ಸೊ ಇಟ್ ಹಸ್ ಬಿಕಮ್ ಅ ಮೇನ್ ಸ್ಟ್ರೀಮ್ ಇನ್ ಕಂಪ್ಯೂಟರ್ ಸೈನ್ಸ್. ಇನಿಷಿಯಲ್ ಅಪ್ಲಿಕೇಶನ್ಸ್ ಎಲ್ಲಿ, ಫಾರ್ ಎಕ್ಸಾಂಪಲ್, ಎಲ್ಲೆಲ್ಲಿ ಇದನ್ನ ಯೂಸ್ ಮಾಡ್ತಾ ಇದ್ರು? ಸ್ಪೀಚ್ ರಿಕಗ್ನಿಷನ್, ಫಾರ್ ಎಕ್ಸಾಂಪಲ್. ಈಗ ಅಲೆಕ್ಸಾ ಕೇಳಿರ್ತೀರಾ, ಇಟ್ ರೆಕಗ್ನೈಸ್ ವಾಟ್ ಯು ಆರ್ ಸೇಯಿಂಗ್, ರೈಟ್? ಇಮೇಜ್ ರೆಕಗ್ನಿಷನ್, ಫಾರ್ ಎಕ್ಸಾಂಪಲ್. ಇಮೇಜ್ ರೆಕಗ್ನಿಷನ್ ಎನಿ ಸೆಕ್ಯೂರಿಟಿಗೆ ಇದರಲ್ಲಿ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮಲ್ಲಿ ಏರ್ಪೋರ್ಟ್ನಲ್ಲಿ ಹೋದಾಗ ಇಟ್ ವಿಲ್ ಗೋ ಥ್ರೂ ಎಕ್ಸ್ರೇ. ಹ್ಯೂಮನ್ ಬೀಯಿಂಗ್ಸು ನೋಡ್ಬೋದು, ನೀವೇನಾದ್ರು ಕತ್ರಿ ಇಟ್ಟಿದೆಯಾ ಅಥವಾ ಚಾಕು ಇಟ್ಟಿದೆಯಾ, ಅದನ್ನೆಲ್ಲ ಇಟ್ ಕ್ಯಾನ್ ರೆಕಗ್ನೈಸ್. ಫಾರ್ ಎಕ್ಸಾಂಪಲ್, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಎಲ್ಲರೂ ಕೇಳಿದ್ರೆ ChatGPT. ಈಗ ಇಟ್ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ನಾನು ಮಾತಾಡೋದು, ಫಾರ್ ಎಕ್ಸಾಂಪಲ್, ಇಟ್ ವಿಲ್ ಅಂಡರ್ಸ್ಟ್ಯಾಂಡ್ sentence, it will understand, and etc. So it has become very powerful weapon now today. It has become very powerful weapon because it can do so many things, but still nowhere near what the human brain can do. That we should remember. So let us see a little bit more about how this actually works. The basic entity, like we said, ಏನಪ್ಪಾ ಅಂದ್ರೆ basic element ಏನು? Artificial neuron. It's an artificial neuron, right? It is a highly simplified model represented in a computer software. ಇದಕ್ಕೆ ನಾವು, ಫಾರ್ ಎಕ್ಸಾಂಪಲ್, ಇಟ್ ಡಸ್ ನಾಟ್, ಈಗ ಒಂದು ನರಕೋಶದ ಎಬಿಲಿಟಿ ಸಹಿತ ಅಲ್ಲ ಇದಕ್ಕೆ. ನಾವು ಆರ್ಟಿಫಿಷಿಯಲ್ ನ್ಯೂರಾನ್ ಏನ್ ರೆಪ್ರೆಸೆಂಟ್ ಮಾಡ್ತೀವಿ, ಯಾಕಂದ್ರೆ ಅದರಲ್ಲಿ ಏನೇನೋ ಇರುತ್ತೆ. ಅದು ಜೀವಕೋಶ, ಅದು ಅದರಲ್ಲಿ ಸೋ ಮೆನಿ ಥಿಂಗ್ಸ್ ಇಟ್ ವಿಲ್ ಡೂ. ಇಟ್ ಹ್ಯಾಸ್ ಟು ಲಿವ್ ಆಲ್ಸೋ, ರೈಟ್? ರಿಮೆಂಬರ್, ಇಟ್ ವಿಲ್ ಟೇಕ್ ಫುಡ್, ಇಟ್ ವಿಲ್ ಡೈಜೆಸ್ಟ್, ಇಟ್ ವಿಲ್ ಡೂ ಆಲ್ ದ್ಯಾಟ್. ಇವನ್ ನರಕೋಶಗಳು, ದೇ ನೀಡ್ ಎನರ್ಜಿ, ರೈಟ್? The living cells, they also process information. So our processing information, they will connect it to 1,000 neurons, right? 1,000 neurons. So we will try to see how much better we can do. Gottilla, but we should try. As engineers, we will try something, right? So that is the whole approach. The artificial neuron is what we use. The ಕೃತಕ ನರಕೋಶಗಳನ್ನು ನಾವು ಉಪಯೋಗಿಸೋದು. ಇದು ಒಂದು ಸಾಫ್ಟ್ವೇರ್ ತಂತ್ರಾಂಶದಲ್ಲಿ ಅದನ್ನ ರೆಪ್ರೆಸೆಂಟ್ ಮಾಡೋದು. ಅದನ್ನ ಹೆಂಗಂತ ಹೇಳ್ತೇವೆ ಈಗ ಮುಂದೆ. ಈ ಮುಂದಿನ ಕೆಲವೊಂದು ಸ್ಲೈಡ್ಸ್ಗೆ ನಾನು ಐ ಹ್ಯಾವ್ ಟೇಕನ್ ದಿಸ್ ಲೆಕ್ಚರ್ಸ್ ಫ್ರಮ್ ಆಂಡ್ರೂ ಯಂಗ್, ಹೂ ಇಸ್ ಅ ಪ್ರೊಫೆಸರ್ ಅಟ್ ಸ್ಟ್ಯಾನ್ಫರ್ಡ್. ವೆರಿ ನೈಸ್ ಲೆಕ್ಚರ್ಸ್ ಆರ್ ದೇರ್. ನೀವು ಯಾರಾದ್ರೂ ನೋಡ್ಬಹುದು, ಅಂಡ್ ಯು ಕ್ಯಾನ್ ಆಲ್ಸೋ ಲರ್ನ್ ಫ್ರಮ್ ದ್ಯಾಟ್. ಸೊ ಇವೆಲ್ಲ ಈಗ ಮುಂದೆ ಬರುವ ಕೆಲವೊಂದು ಸ್ಲೈಡ್ಸ್ ಆರ್ ಟೇಕನ್ ಡೈರೆಕ್ಟ್ಲಿ ಫ್ರಮ್ ಹಿಸ್ ಲೆಕ್ಚರ್. ಈಗ ಫಾರ್ ಎಕ್ಸಾಂಪಲ್, ನಾವು ನೋಡಿ ಒಂದು ಪಿಕ್ಚರ್ ವೇರ್ ವಿ ಹ್ಯಾವ್ ಸೆಡ್, this is a biological neuron. This is living neuron, bio neuron, right? ಇದು ಜೀವಕೋಶ. ಒಂದು ನ್ಯೂಕ್ಲಿಯಸ್ ಇದೆ, ಸೆಲ್ ಬಾಡಿ ಇದೆ, ಇಲ್ಲಿ ಆಕ್ಸಾನ್ ಇದೆ, ಡೆಂಡ್ರೈಟ್ಸ್ ಇದೆ. ನಾವೇನ್ ಮಾಡ್ತೇವೆ ಅಂತಂದ್ರೆ, ಇದು ದಿಸ್ ಇಸ್ ಕನೆಕ್ಟೆಡ್ ಟು ಅನದರ್ ನ್ಯೂರಾನ್, ರೈಟ್? ಇದು ಇನ್ಪುಟ್, ಔಟ್ಪುಟ್. ಇಲ್ಲಿ 1,000 ತೋರಿಸ್ತಾ ಇಲ್ಲ ನಾನು, ಜಸ್ಟ್ ಒಂದಷ್ಟೇ ತೋರಿಸ್ತಾ ಇದ್ದೀನಿ, ರೈಟ್? ಸೊ ಕೀಪ್ ದಿಸ್ ಇನ್ ಮೈಂಡ್. ಇದನ್ನ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಇದನ್ನ we will replace this with a simple model. This is what we call a model. This is an artificial neuron. ಇದು ತಂತ್ರಾಂಶದಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಅಂದ್ರೆ ಒಂದು ಇದರಲ್ಲಿ ಏನಿರುತ್ತೆ ಅಂತ ಹೇಳ್ತೇನೆ ನಾನು. ಫಾರ್ ಎಕ್ಸಾಂಪಲ್, ಮುಂದೆ ಇದ್ರಲ್ಲಿ ಏನಿರುತ್ತಪ್ಪ ಅಂದ್ರೆ, it executes a function. That's all it does. For example, ಒಂದು ಇನ್ಪುಟ್ ಬರ್ಬೋದು, ನಂಬರ್ 2 ಬರ್ಬೋದು. ಅದಕ್ಕೆ ಬಂದು it will output something, maybe 0.7, right? ಅಂದ್ರೆ that number that comes inside, it will be sent outside. But after processing, ಏನೋ ಒಂದು ಕಂಪ್ಯೂಟೇಷನ್ ಮಾಡ್ತಾ ಇದ್ಮೇಲೆ, ಫಾರ್ ಎಕ್ಸಾಂಪಲ್ 2 in the 0.7 ಹೆಂಗಾಗ್ಬೋದು? ಫಾರ್ ಇನ್ಸ್ಟೆನ್ಸ್, maybe you divide by something, right? You divide by something, you multiply by something, and you get some output, right? Maybe it is a sine of 2 or the cosine of 2, ಒಂದು. But it's not even that complicated. ಅಷ್ಟೊಂದು ಕಾಂಪ್ಲಿಕೇಟೆಡ್ ಇಲ್ಲ. ಈ ಟ್ರಿಗೊನೋಮೆಟ್ರಿ ಫಂಕ್ಷನ್ಸ್ ಐತಲ್ಲ, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್ ಅಷ್ಟೇ. ಭಾಳ ಆದ್ರೆ ಅದನ್ನ ಮಾಡುತ್ತೆ. ಸೊ ಒಂದೇನಾದ್ರು ಇನ್ಪುಟ್ ಬಂದಿದ್ದು ಪ್ರಾಸೆಸಿಂಗ್ ಆಗಿ ಇದರಲ್ಲಿ ಒಂದು ಔಟ್ಪುಟ್ ಬರುತ್ತೆ. This is all we will do, but we'll connect a lot of them. That is the whole point. We'll connect a lot of them. So when an artificial neuron computes,
using an activation function. ಇದಕ್ಕೆ activation function ಅಂತ ಇದಕ್ಕೆ. It is something similar to firing in the actual brain. ಲೈಕ್ ಸ್ಪಾರ್ಕ್ ಬಂದಂಗೆ ಬರುತ್ತೆ ಅಂತ ತೋರಿಸಿದ್ನಲ್ಲ, ಅದಕ್ಕೆ ಒಂಥರ ಅದು ನಾವು ನಮ್ಮ ಕಲ್ಪನೆಯಲ್ಲೇ ಸಂಬಂಧ ಇರ್ತದೆ ಅಂತ. ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಅಂತ ಈ ಕಂಪ್ಯೂಟ್ ಮಾಡಿದ್ರೆ ಇಟ್ ವಿಲ್ ಫೈರ್. ಸೊ ಇಮ್ಯಾಜಿನ್ 1100 ಟ್ರಿಲಿಯನ್ ಕನೆಕ್ಷನ್ಸ್. ನಾನು ಮಾತಾಡೋಕೆ ಲಾಟ್ ಆಫ್ ಫೈರಿಂಗ್ ಇಸ್ ಹ್ಯಾಪನಿಂಗ್ ಇನ್ ಮೈ ಬ್ರೈನ್. ನಿಮ್ಮಲ್ಲಿ ಆಗ್ತಾ ಇರ್ತದೆ, ನೀವು ಕೇಳೋ ಮುಂದೆ ಆಗ್ತಾ ಇರ್ತದೆ. ಹಾಗೆ ಈ ನಮ್ಮ ಒಂದು ತಂತ್ರಾಂಶದಲ್ಲಿ ಕೂಡ ದೇ ಸ್ಟಾರ್ಟ್ ಫೈರಿಂಗ್, or this function keeps on doing something, one action, right? This is what we call firing. That's what fire together, wire together is the kind of technique we use. So ಇಲ್ಲಿ one neuron will represented by one simple artificial neuron. ಹಾಗಾದ್ರೆ ಆಕ್ಚುಲ್ ತಂತ್ರಾಂಶ ಮಾಡೋ ಮುಂದೆ ಏನ್ ಮಾಡ್ತೀವಿ, ಅವೆಲ್ಲ ಕೆಲವೊಂದು ನ್ಯೂರಾನ್ಗಳನ್ನ ಗ್ರೂಪ್ ಮಾಡ್ತೀವಿ, ಒಂದು ಗ್ರೂಪ್ನಲ್ಲಿ ಹಾಕ್ತೀವಿ. ಫಾರ್ ಎಕ್ಸಾಂಪಲ್ ಒಂದೇ ಇನ್ಪುಟ್ ಬರ್ತದೆ ಅಂತಿಲ್ಲ, ಸೆವೆರಲ್ ಇನ್ಪುಟ್ಸ್ ಬರ್ತವೆ. ಫಾರ್ ಎಕ್ಸಾಂಪಲ್ ರೈಟ್, ಈಗ ನಾ ಏನಾದರೂ ಒಂದು ಇಮೇಜ್ ನೋಡಿದೆ ಅಂತಂದ್ರೆ ಸೋ ಮೆನಿ ಇನ್ಪುಟ್ಸ್ ಆರ್ ದೇರ್. ಬರೀ ಅದು ಒಂದು ನಂಬರ್ ಬರಲ್ಲ, ಥೌಸಂಡ್ಸ್ ಆಫ್ ನಂಬರ್ಸ್ ವಿಲ್ ಕಮ್. ಇವೆಲ್ಲ ನಂಬರ್ಸ್, ಇವೆಲ್ಲ ಇನ್ಪುಟ್ಸ್ ನಮ್ಮಲ್ಲಿ. ಸಾರಿ, am I okay? Hello? Yeah. ಕಾಣ್ತಾ ಇದೆಯಾ? Hello? Okay. So let's continue here. For example, we will actually we'll put all these things inputs. ಒಂದು collection of neurons ಮಾಡ್ಕೊಳ್ತೀವಿ ನಾವು, ಒಂದೇ ಅಲ್ಲ, ಒಂದು ಗುಂಪು. ಆ ಗುಂಪಿನಲ್ಲಿ ನಾವು ಏನಪ್ಪಾ ಅಂತಂದ್ರೆ we call it a layer. ಒಂದು ಲೇಯರ್ ಅನ್ಕೊಳ್ತೀವಿ ಅದಕ್ಕೆ. ಈ all inputs will go to one layer. ಆ ಲೇಯರ್ನಲ್ಲಿ ಪ್ರಾಸೆಸ್ ಆಗಿ, ಫಾರ್ ಎಕ್ಸಾಂಪಲ್ ವಿಲ್ ಗೋ ಟು ನೆಕ್ಸ್ಟ್ ಲೇಯರ್, ನೆಕ್ಸ್ಟ್ ಸೆಟ್ ಆಫ್ ಇನ್ಪುಟ್ಸ್. ಸೊ ಇದೊಂಥರ ಕನೆಕ್ಷನ್ಸ್. ದಟ್ಸ್ ವಾಟ್ ವಿ ಆರ್ ಡೂಯಿಂಗ್. ಕನೆಕ್ಷನ್ ಮಾಡ್ತಾ ಇದ್ದೇವೆ. ಈಗ ಫಾರ್ ಎಕ್ಸಾಂಪಲ್ ಈ 4 ನ್ಯೂರಾನ್ ಇದೆ, ರೈಟ್? ಈ 4 ಇನ್ಪುಟ್ಗೆ ನಾವು ಒಂದೊಂದು ಇನ್ಪುಟ್ ಒಂದು ನ್ಯೂರಾನ್ ಅಂತ ತಿಳ್ಕೊಳ್ಳೋಣ. ಆ 4 ನ್ಯೂರಾನ್ ವಿಲ್ ಬಿ ಕನೆಕ್ಟೆಡ್ ಟು ನೆಕ್ಸ್ಟ್ 3 ನ್ಯೂರಾನ್. ಲೆಟ್ ಅಸ್ ಸೇ ಮುಂದೆ 3ಕ್ಕೆ ಕನೆಕ್ಟ್. ನಮ್ಮ ಬ್ರೈನ್ ನಲ್ಲಿ 1,000. ಇಲ್ಲಿ ನಾವು ಏನ್ ಮಾಡಿದ್ವಿ, ಬರೀ 3ಕ್ಕಷ್ಟೇ. ಅಂದ್ರೆ ಇಟ್ ವೆರಿ ಸಿಂಪಲ್, ಮಚ್ ಸಿಂಪ್ಲಿಫೈಡ್. ಇಲ್ಲಿ 4, ಇಲ್ಲಿ 3, ಒಟ್ಟಿಗೆ ಇಲ್ಲಿ ಎಷ್ಟು ಕನೆಕ್ಷನ್ಸ್ ಆದವು? 12. 12 ಕನೆಕ್ಷನ್ಸ್ ಅಷ್ಟೇ ಈ ಡಯಾಗ್ರಾಮ್ ನಲ್ಲಿ. ಆಕ್ಚುಯಲ್ ಪ್ರೋಗ್ರಾಮ್ ನಲ್ಲಿ ಮೇ ಬಿ ಇದು 1 ಮಿಲಿಯನ್ ಇರಬಹುದು, 1 ಮಿಲಿಯನ್ ಇಲ್ಲಿ ಫಾರ್ ಎಕ್ಸಾಂಪಲ್. ಸೊ ಇಲ್ಲಿ ಮೇ ಬಿ ಅಬೌಟ್ 500,000 ಇರಬಹುದು. ಸೊ ದೇರ್ ಬಿ ಲಾಟ್ ಆಫ್ ಕನೆಕ್ಷನ್ಸ್ ಇರ್ತವೆ. ಅದು ದೊಡ್ಡ ಕಂಪ್ಯೂಟರ್ ಬೇಕಾಗ್ತದೆ, ದಟ್ ಇಸ್ ಟ್ರೂ. ಆದ್ರೆ ರೆಪ್ರೆಸೆಂಟೇಷನ್ ಸಲುವಾಗಿ ಯು ಕ್ಯಾನ್ ಸೇ ಮೇ ಬಿ 12 ಕನೆಕ್ಷನ್ಸ್ ಇದಾವೆ. ಅಲ್ಲಿಂದ ಇಟ್ ವಿಲ್ ಗೋ ಟು 1 ಔಟ್ಪುಟ್, ಸಿಂಪಲ್ ಔಟ್ಪುಟ್, ರೈಟ್? ಸೊ ದಿಸ್ ಇಸ್ ಮೈ ಫೈನಲ್ ಔಟ್ಪುಟ್. ಏನಿದು ಔಟ್ಪುಟ್? ವಾಟ್ ಇಸ್ ದಿಸ್ ಔಟ್ಪುಟ್ ವಿ ಆರ್ ಲುಕಿಂಗ್ ಫಾರ್? ದ್ಯಾಟ್ ಡಿಪೆಂಡ್ಸ್ ಆನ್ ಅಪ್ಲಿಕೇಶನ್. ನಾವು ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀವಿ ಅಥವಾ ಯಾವುದಕ್ಕೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಔಟ್ಪುಟ್ ಏನು, ಈ ಇನ್ಪುಟ್ ಯಾವುಗಳು, ಈ ಲೇಯರ್ಸ್ಗಳು, ಈ ನ್ಯೂರಾನ್ಸ್ಗಳು ಎಷ್ಟು ಸೆಲೆಕ್ಟ್ ಮಾಡು, ಎಷ್ಟು ಹಾಕ್ಬಹುದು, ಏನು ಪ್ರಾಸೆಸ್ ಮಾಡಬೇಕು, ಏನು ಮಾಡ್ತವೆ. ದ್ಯಾಟ್ ಈಸ್ ದಿ ಆರ್ಟ್ ಆಫ್ ಕನ್ಸ್ಟ್ರಕ್ಟಿಂಗ್ ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಮ್ ಅಥವಾ ಡೀಪ್ ನ್ಯೂರಲ್ ನೆಟ್ವರ್ಕ್, ಆರ್ so many terms are there now, right? Lots of ideas are there. People keep on building these things. Okay, let us take one example. For instance, ಏನೋ ಒಂದು ಫೋಟೋ ಇದೆ, ಅದು ಒಂದು ನಿಮ್ಮ ಫೋಟೋ ಕೊಟ್ಟು ಅಂತ ತಿಳ್ಕೊಳ್ಳಿ. ಇವಳು ಯಾರು ಅಂತ ಒಂದು ಕ್ವಶನ್. ಮನುಷ್ಯರಿಗೆ ಅಷ್ಟೊಂದು ಡಿಫಿಕಲ್ಟಿ ಇಲ್ಲ. ನಿಮ್ದು ಯಾರಾದ್ರು ನಿಮ್ಮ ಫ್ರೆಂಡ್ ಫೋಟೋ ಶಿ ಸೋ ಅಂಡ್ ಸೋ, ಸೋ ಅಂಡ್ ಸೋ ಇಮಿಡಿಯೇಟ್ಲಿ ಹೇಳ್ತೀರಾ. ಕಂಪ್ಯೂಟರ್ ಹೆಂಗ್ ಮಾಡಬೇಕು? ಹೌ ವಿಲ್ ಇಟ್ ನೋ? ಹೆಂಗ್ ಅದನ್ನ ಏನ್ ಮಾಡಬಹುದು? ಅದರಲ್ಲಿ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ದಿಸ್ ಟು ಹಿಯರ್. ಫಾರ್ ಎಕ್ಸಾಂಪಲ್ ಇಲ್ಲಿ ಅಂತಂದ್ರೆ, ಸೊ ಅಗೇನ್ ಇಲ್ಲಿ ಒಂದಿಷ್ಟು ಈ ಇನ್ಪುಟ್, ಈ ಫೋಟೋ ಇರುತ್ತಲ್ಲ, ಅದನ್ನ ನೀವು ಬೇಸಿಕ್ಲಿ ಸ್ಕ್ಯಾನ್ ಮಾಡ್ತೇವೆ. ಸ್ಕ್ಯಾನ್ ಮಾಡಿಕೊಂಡು ಅದರಲ್ಲಿ ಏನು, ಫಾರ್ ಎಕ್ಸಾಂಪಲ್ ಇಟ್ ಬಿಕಮ್ ಕೇಳಿರ್ಬೋದು ನಿಮ್ಮ 10 ಮೆಗಾಪಿಕ್ಸೆಲ್ 20 ಮೆಗಾಪಿಕ್ಸೆಲ್ ಅಂತ ಕೇಳ್ತೀರ, ರೈಟ್? ಫೋಟೋ ರೆಸಲ್ಯೂಷನ್ ಮೆಗಾಪಿಕ್ಸೆಲ್, and it is divided into small little zones, and each one has
some like a shade, like so there is a value here, right? So this is 1 megapixel and it have 1 million pixels. It will make up this thing. 10 megapixels is more resolution. So there 1 megapixel and 1 million inputs will be there. 10 megapixel, 10 million inputs will be there. So I'll have that one input layer, and all these pixels will be given input. Then next layer. ಏನ್ ಮಾಡಬಹುದು? Actually, we don't know how it works, but people guess what it might be doing ಅಂತ. For instance, ಈ ಮೊದಲನೇ ಲೇಯರ್ ಏನ್ ಮಾಡ್ತಿರಬಹುದು ಅಂತಂದ್ರೆ, ಇದು ಏನ್ ನೋಡುತ್ತೆ ಅಂತ ಸ್ಮಾಲ್ ಫೀಚರ್ಸ್ ನೋಡ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಲೈಕ್ ಹುಬ್ಬು, ಇಲ್ಲಿ ಲೈಕ್ ಸ್ಟ್ರೇಟ್ ಲೈನ್ಸ್ ಅಷ್ಟೇ, ಇದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಹಿಂಗೆ. So it will only look at small features, like a small little features. You combine ಮಾಡಿ, for example, ಈಗ ಇಲ್ಲಿ I can take one line, second line, third line, fourth, fifth, sixth, 7, 8, 9, then 10, 11, 12. It's like it looks like a eye. Right? It combines these features in next layer ನಲ್ಲಿ. It will make slightly bigger features. If, for example, it will combine into 2 eyes and a nose, so it will make a face in the next layer. So you can have several layers. So this is what happens so it happens automatically. Neevenu program madabekagilla, it happens automatically. That's an interesting feature. That's how it works. It somehow works. That's what we know. So to make this work, a neural network is trained. That it will feed with several photographs, right? Different photographs. So it will start learning various features, right? Then, so it's like mimicking the brain. It's receiving inputs. I keep on seeing people, no? Now moogu nodthive, obbar kannu nodthive. Adu it will start looking at these features and remember these things. So this program also does the same thing. And that's how exactly we really don't know how it works, but it works. So that is the idea behind this one. So this is how we actually build AI systems in software. Andre ಈ ಒಂದು ತಂತ್ರಾಂಶ ಮಾಡ್ಬೇಕಾದ್ರೆ this is the basic approach. ನಾನು ಸಿಂಪಲ್ ಆಗಿ ಹೇಳಿದ್ದೀನಿ, ಬಟ್ ಇಲ್ಲಿ ಎಷ್ಟು ನ್ಯೂರಾನ್ ಬೇಕು, ಇಲ್ಲಿ ಇನ್ಪುಟ್ಸ್ ಎಷ್ಟು ಮಾಡಬೇಕು, ಅಥವಾ ಇಲ್ಲಿ ಅದು ಫೈರಿಂಗ್ ಮಾಡೋ ಮುಂದೆ ಅಲ್ಲಿ ಒಳಗಡೆ ಆ ಫಂಕ್ಷನ್ ಏನು ಇರಬೇಕು, ಲಾಟ್ ಆಫ್ ರಿಸರ್ಚ್ ಇದೆ. ಬೇರೆ ಟ್ರೈ ಮಾಡಿ ಪೀಪಲ್ ಆರ್ ವರ್ಕಿಂಗ್ ಆನ್ ದಟ್. ಸೊ ಯು ಗೆಟ್ ಡಿಫ್ರೆಂಟ್ ಅಪ್ಲಿಕೇಶನ್ಸ್. ಸೊ ಹಂಗೆ ಪ್ರಾಸೆಸ್ ಕಾಮನ್ ಎಲ್ಲ ಅದಕ್ಕೂ. ವಿ ನೀಡ್ ಲಾಟ್ ಆಫ್ ಡೇಟಾ, ಫಾರ್ ಎಕ್ಸಾಂಪಲ್, ರೈಟ್? ವಿ ನೀಡ್ ಲಾಟ್ ಆಫ್ ಡೇಟಾ. We need to know, because you photograph recognize ಮಾಡೋಕೆ I need lots of photographs as inputs. Now as we grow, we are taking so many inputs. And then ಏನ್ ಮಾಡ್ತೀವಿ ಅಂದ್ರೆ ಆ ಇನ್ಪುಟ್ಸ್, ಫಾರ್ ಎಕ್ಸಾಂಪಲ್ ಒಂದು 1000 ಫೋಟೋಗ್ರಾಫ್ಸ್ ತಗೊಂಡ್ರೆ ಅಂತ ಹೇಳ್ಕೊಳ್ಳಿ, ಅದರಲ್ಲಿ ಒಂದು 700 photographs I will keep it for training purpose. ಅಂದ್ರೆ ಆ 700 photographs keep on feeding and it will keep on recognizing features. ಅದು ನೋಡ್ತಾ ಇರುತ್ತೆ. ಆಮೇಲೆ it will try to come up with some answer saying that this person is so and so ಅಂತಕೊಂಡು. ಅದನ್ನ ರಿಮೈನಿಂಗ್ 300 photographs will be there, no? So that will use for testing. So one is called training set, another called a testing set. So ಇದರಿಂದ, of course, as you get more and more information, you keep feeding it. So you keep on training. So training is the main this thing here. ಯಾವ ಕೋಚಿಂಗ್ ಹೋಗ್ತಿರಲ್ಲ ಎಲ್ಲರೂ, tuition, training, coaching, the same thing it is doing. It keeps on training. Anybody going for exam will keep on sitting down and doing a lot of problems, right? ಹಿಂದಿನ ವರ್ಷದ ಮಾಡ್ತೀರಾ, ಇನ್ನೊಬ್ರು ಏನು ಮಾಡ್ತೀರಾ, they learning, you're training. It does the same thing. Just like people learn, this system is also learning. And then you can start, actually more importantly, you can start predicting, for example. If, for example, it doesn't know, if we give some information now and some related information, it will predict that related information. For example, ಈಗ 4 ದಿವಸದಿಂದ ಮಳೆ ಆಯಿತು, ಈ ವರ್ಷ ಮಳೆ ಇನ್ಫಾರ್ಮೇಶನ್ ಕೊಡ್ತೀರಾ. ನೆಕ್ಸ್ಟ್ ಟೈಮ್ ಇಟ್ ಮೈಟ್ ಟೆಲ್ ಯು, ಹೇಳುತ್ತೆ ಮುಂದಿನ ವರ್ಷ ಇಷ್ಟು ಮಳೆ ಆಗೋ ಸಂಭವವಿದೆ, ಯಾಕಂದ್ರೆ ಈ ಹಿಂದಿನ ವರ್ಷ ಇಷ್ಟೆಲ್ಲ ಆಗಿದೆ, ಅದರ ಮೇಲೆ ಮುಂದಿನ ವರ್ಷ ಇಷ್ಟು ಮಳೆ ಆಗಬಹುದು, ಹಿಂಗೆ. ದಟ್ಸ್ ವಾಟ್ ಇಟ್.
ಆದ್ರೆ ಯಾವಾಗಲೂ ಸರಿ ಆನ್ಸರ್ ಬರುತ್ತಂತಲ್ಲ, ಬಟ್ ಇಟ್ ವಿಲ್ ಕೀಪ್ ಇಂಪ್ರೂವಿಂಗ್. ಸೊ ಹೊಸ ಡೇಟಾ ಬಂದಂಗೆ ಯು ಕೀಪ್ ಆನ್ ರೀಟ್ರೈನಿಂಗ್ ಇಟ್ essentially, right? That's what you will do. With more and more data, it will become better and better, just like human beings keep on training. Just one cartoon is there, for example. So somebody is asking, is this your learning system? He's asking this question here. Idenappa in the learning system idu? He says yes, illi data haku illi answer barutte illi. So he says, what if the answer is wrong? So what is it? Just stir the pile until you start looking right. And then, so keep adding data and then keep on training and training and training. That's the idea. So what are the various tools? First is we need hardware, like computers ಬೇಕು. First of all, we need powerful computers. ಈಗ ನೀವು ಕೇಳಿರ್ಬೋದು GPU ಅಂತ, ಇಟ್ ಹಸ್ ಬಿಕಮ್ ವೆರಿ ಫ್ಯಾಷನಬಲ್. ಗ್ರಾಫಿಕ್ ಪ್ರಾಸೆಸಿಂಗ್, CPU ಕೇಳಿರ್ತೀರಾ, GPU ಕೇಳಿರ್ತೀರಾ. So GPU is actually more appropriate for these kinds of calculations. ಮುಂದೆ ಕ್ವಾಂಟಮ್ ಕಂಪ್ಯೂಟರ್ಸ್ ಬರ್ತವೆ, how they will be million times more powerful than these traditional computers. So it will be even better. But that's the future. We don't know yet. That's the future. But as somebody who is doing AI, ನಾನು AI ಮಾಡುವ, ನಾನು AI expert ಅಂತ, ನಾನು ಏನು ಮಾಡಬೇಕು? I should know how to program. For example, my recommendation, Python ಕಲಿಬೇಕು. That is the most important package. I mean, there are other what we call frameworks for building these systems. TensorFlow, PyTorch ಅಂತೆಲ್ಲ ಇದಾವೆ. All these are already available. They are available. ನಿಮಗೆ ಏನೋ ಅಷ್ಟೊಂದು ಪ್ರೋಗ್ರಾಮಿಂಗ್ ಮಾಡೋ ನೆಸೆಸಿಟಿ ಬೀಳಲ್ಲ, ಎಲ್ಲ ಮಾಡಿಟ್ಟಿರ್ತಾರೆ. ಲೈಕ್ ಲೈಬ್ರರೀಸ್ ಅವೈಲೇಬಲ್. ಬಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಫೀಡ್ ಡೇಟಾ, how to put this number of neurons, ಎಷ್ಟು ನ್ಯೂರಾನ್ ಹಾಕ್ತೀರಾ layer 1 ಅಲ್ಲಿ, layer 2 ನಲ್ಲಿ ಎಷ್ಟು ಹಾಕ್ತೀರಾ, what kind of a process can they do, all depends on what problem I'm trying to solve. And we need lots of data. Without that, AI systems will not work. Okay. So what are the challenges? ಈ ಕೆಲವೊಂದು ಸವಾಲುಗಳು ಏನು ಆಗಿದ್ರೆ, ಆಯ್ತು, ನಾವು we are trying to copy the brain. ಒಂದು ಫುಲ್ ಬ್ರೈನ್, ಒಬ್ಬ ಮನುಷ್ಯನ ಬ್ರೈನ್ ಆಕ್ಟಿವಿಟಿನ ಸಿಮ್ಯುಲೇಟ್ ಮಾಡ್ಬೇಕಂತಂದ್ರೆ we need a computer which is capable of what we call exaflops. ಅಂದ್ರೆ it can calculate 10⁻18 calculations per second. Somebody can do a homework ಅಂತಂದ್ರೆ ಒಂದು ಕ್ಯಾಲ್ಕುಲೇಷನ್ 1 second ಬೇಕಾದ್ರೆ 10⁻18 ಎಷ್ಟು ಬೇಕಾಗಬಹುದು ಅಂತಕೊಂಡು you'll find out. It will be much more than the age of the universe itself. That much time will need. So it can do 10⁻18 calculations per second. That is the capability we need. ಈಗ ಬರ್ತಾ ಇದಾವೆ ಅಂತಾವು, ಆದ್ರೆ ಅಂತ ಕಂಪ್ಯೂಟರ್ ಎಲ್ಲಿ ಇಡ್ತೀರಾ ಅದನ್ನು? It will occupy a huge room. It will consume 20 to 30 megawatts of power. But ನಮ್ಮ ಬ್ರೈನ್ ಎಷ್ಟು ದೊಡ್ಡದಿದೆ? It's just a small skull. How much power does it take? 20 watts maximum. That's all. So there's a huge gap. We need this kind of computer to simulate brain. Network adu 100 billion neurons and consumes, that's all, one small bulb, that's all it will consume power. But today, I mean, if you want, so we are very far away. I mean, neurons work at millivolts. One firing ಹೇಳಿದ್ನಲ್ಲ, for example, millivolts. ಈಗ electronics, it needs about in the range of 2 to 3 volts. So there's a big challenge also. It's not that easy to come to that level. So to connect so many 100 billion connections ಮಾಡಬೇಕು, ಅದೆಲ್ಲ ಮಾಡಬೇಕು, it's not so easy. So we are very far away from realizing the hardware as powerful as a human brain. But that does not mean, ಅಂದ್ರೆ ಇದರ ಅರ್ಥ ಏನಂತಾರೆ, it does not mean that we cannot do anything. We can do a lot of things. For example, you are already familiar, natural language processing, right? For example, classification, ಯಾವ್ದಾರು ಹೇಳಿದ್ನಲ್ಲ, like for example security ಅಲ್ಲಿ ಏನಂತಂದ್ರೆ, somebody is carrying gun or this thing, you don't have to even you take X-ray and you can detect, and you can give an alarm, for example.
ಕಂಪ್ಯೂಟರ್ ವಿಷನ್ ವಿಚ್ ನೀಡ್ ಯಾಕಂದ್ರೆ ಈಗ ಸೆಲ್ಫ್ ಡ್ರೈವಿಂಗ್ ಕಾರ್ ಅವೆಲ್ಲ ಬರ್ತಾ ಇದ್ದಲ್ಲ, ಸೆನ್ಸರ್ಸ್ ಇಂದ ಫೋಟೋ ಹೋಗ್ತವೆ, ಕ್ಯಾನ್ ಟೆಲ್ ಯು ಆರ್ ಆನ್ ದ ರೋಡ್, ಒಂದು ಕಾರ್ ಬರ್ತಾ ಇದೆ ರೈಟ್ ಸೈಡ್, ಇದು ಲಾಟ್ ಆಫ್ ಕ್ಯಾಲ್ಕುಲೇಷನ್ ಬೇಕು, ಬಟ್ ಯು ಕ್ಯಾನ್ ಡೂ ಇಟ್. ಫ್ರಾಡ್ ಡಿಟೆಕ್ಷನ್ ಫಾರ್ ಎಕ್ಸಾಂಪಲ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್, ಯಾರಾದ್ರೂ ಒಬ್ರು ಏನೋ ಒಂದು ಮಾಡ್ತಾ ಇರ್ತಾರೆ, ಕಳ್ಳರಿದ್ದ ಇರ್ತಾರಲ್ಲ, ಅವ್ರನ್ನ ಹಿಡಿಯೋಕ್ಕೂ ಆಗುತ್ತೆ ಈಸಿ. ಫ್ರಾಡ್ ಡಿಟೆಕ್ಷನ್ ಇನ್ ದಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್, ಯಾವನೋ ಒಬ್ಬನು ಸಡನ್ ಆಗಿ ಎವ್ರಿ ಡೇ ಈಸ್ ಲೆಟ್ಸ್ ಸೇ ಡೆಪಾಸಿಟಿಂಗ್ ಏನೋ 100 rupees ಇನ್ ದ ಬ್ಯಾಂಕ್, ಒನ್ ಡೇ ಒಂದು ಒಮ್ಮೆಲಿಗೆ ಅವನು 1 ಲಕ್ಷ ಹಾಕ್ತಾನೆ. ಯು ಕ್ಯಾನ್ ಫೈಂಡ್ ಔಟ್, ಪ್ಯಾಟರ್ನ್ ಚೇಂಜ್ ಆಗಿಬಿಡ್ತದಲ್ಲ. ಬರೀ 100 ರೂಪಾಯಿ ಡೈಲಿ ಹಾಕವನು ಒಂದ್ ದಿವಸ ಸಡನ್ಲಿ 1 ಲಕ್ಷ ಹಾಕಿಲ್ಲ ಬ್ಯಾಂಕ್ ನಲ್ಲಿ, ಆ ಟ್ರಾನ್ಸಾಕ್ಷನ್ ರೆಕಾರ್ಡ್ ಆಗಿರುತ್ತೆ. ಎಲ್ಲರೂ ಮಾಡ್ತಾ ಇರೋದೇ ಇಡೀ ದೇಶದಲ್ಲಿ, ಸೋ ಮೆನಿ ಪೀಪಲ್ ಆರ್ ಡೂಯಿಂಗ್. ಸೊ ಇಂತರ ಪ್ಯಾಟರ್ನ್ಸ್ ಯು ಕ್ಯಾನ್ ರೆಕಗ್ನೈಸ್. ಅಗ್ರಿಕಲ್ಚರ್ ನಲ್ಲಿ ಫಾರ್ ಎಕ್ಸಾಂಪಲ್ ಈಲ್ಡ್ ಎಸ್ಟಿಮೇಟ್, ಎಷ್ಟು ನನ್ನ ಬೆಳೆ ಬರ್ಬಹುದು, ಫೋಟೋಗ್ರಾಫ್ನಿಂದ ನೋಡ್ಕೋಬಹುದು. ಡಿಸೀಸ್ ಯಾವ್ದು ಬರ್ಬಹುದು, ಆಮೇಲೆ ಏನಾದ್ರು ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇದೆಯಾ ಇದರಲ್ಲಿ, ಇಂಥ ಸೋ ಮೆನಿ ಅಪ್ಲಿಕೇಶನ್ಸ್ are there. In aerospace, pilots, for example, pilot has so many things to do in the cockpit, but AI can do a lot of that work also, right? There are some questions also in mind. For example, people may want to know, idenu idu AI yavagalu ಒಳ್ಳೆದಾ, will it help our humanity? Yes or no? Some people say atom bomb ಮಾಡಿದ್ವಿ, science has given atom bomb, it killed so many people. Satralla, for example, atom bomb is a bad effect. But atom bomb ಆಯ್ತು, but idea ಅವಾಗಿಂದ ಇಲ್ಲ, only population has increased. There are more people. There are more people who are able to sustain in this earth. We have now 7 billion people. It will not end. So science does not kill humanity. Science will actually aid humanity. The plain answer is no, in my opinion. What about jobs? ಅದೊಂದು ಎಲ್ಲರಿಗೂ ಒಂದು ಇಂಪಾರ್ಟೆಂಟ್. ನಂದು will it take away my jobs? For example, ಕೆಲಸ ಹೋಗುತ್ತೆ ನಂದು. ಎಸ್, ನೀವು ರುಟೀನ್ ಮಾಡ್ಕೊತಾ ಅವ್ರು ಹೋಗುತ್ತೆ. ನಾನು ಬರೇ ಈಗ ಮಾಡೋದನ್ನ ಮಾಡ್ತೇನೆ. ಫಾರ್ ಎಕ್ಸಾಂಪಲ್, ಅವನ ಒಬ್ಬನ ಶಾಪ್ ಫ್ಲೋರ್ ನಲ್ಲಿ ಬರೀ ಅವನು ಒಂದು ಸ್ಕ್ರೂ ತಿರುಗಿಸ್ತಾ ಇರ್ತಾನೆ, ದ್ಯಾಟ್ ಯು ಡೋಂಟ್ ನೀಡ್, ಒಂದು ಮಷಿನ್ ಮಾಡ್ಬೋದು. ಯಾವನೋ ಒಬ್ಬನು ಬರೀ ಒಂದು ಎಕ್ಸೆಲ್ ಶೀಟ್ ನಲ್ಲಿ ಬರೀ ಅದನ್ನ ಆಡ್ ಮಾಡೋದು ಇದನ್ನ ಆಡ್ ಮಾಡೋದನ್ನ ಮಾಡ್ತೀನಿ, ದಟ್ ಇಸ್ ನಾಟ್ ನೆಸೆಸರಿ, ಮಷಿನ್ ಮಾಡ್ಬೋದು. ಅಂದ್ರೆ ನೀವು ವಿಲ್ ನಾಟ್ ರೀಟ್ರೈನ್ ಯುವರ್ ಸೆಲ್ಫ್. ಹೊಸ ಸ್ಕಿಲ್ಸ್ ಬೇಕು ನಮ್ಗೆ ಅಷ್ಟೇ. ಈ ಕಂಪ್ಯೂಟರ್ಸ್ ಬಂದ ಮೇಲೆ ಜಾಬ್ಸ್ ಹೋಗ್ಲಿಲ್ಲ, ಇನ್ಫ್ಯಾಕ್ಟ್ ಹೆಚ್ಚಾದವು ಜಾಬ್ಸ್, ರೈಟ್? ಹಂಗೇನು AI will also create more jobs. I don't think it will create more jobs. It will only thing, nature of job will change. ನಾವು ಹೀಗೆ ಮಾಡೋದು ಅದ್ರ ಬದಲು ಬೇರೆ ಟೈಪ್ ಮಾಡ್ಬೇಕಾಗುತ್ತೆ ಅಷ್ಟೇ. ಫಾರ್ ಎಕ್ಸಾಂಪಲ್ 100 years ಬ್ಯಾಕ್ ಪೀಪಲ್ ಕ್ಲರ್ಕ್ಸ್ ಇರ್ತಿದ್ರು, ಅವರೆಲ್ಲ ಒಂದು ಟೇಬಲ್ ಒಂದು ಗ್ರಾಫ್ ಮಾಡ್ಬೇಕಾದ್ರೆ ಕೈಲಿ ಮಾಡ್ತಿದ್ವಿ. ಈಗೆಲ್ಲ ಎವ್ರಿಥಿಂಗ್ ಇಸ್ ಡನ್ ಬೈ ಡಿಜಿಟಲಿ, ರೈಟ್? ಸೊ ನ್ಯೂ ಸ್ಕಿಲ್ಸ್ ಆರ್ ನೀಡೆಡ್. ವಿಲ್ AI become more powerful than humans? ನಮ್ಗಿಂತ ಜಾಸ್ತಿ ಪವರ್ಫುಲ್ ಆಗುತ್ತಾ? I don't think so. ಯಾಕಂದ್ರೆ human brain is so much more powerful, right? You cannot dismiss humans just like that, right? But it's a good question. We don't know. Maybe a new species will come. We don't know. So there will be many questions will still be there. Some are ethical questions, some are moral questions. They are all there. So that is something that we really don't know. The future ನೋಡ್ಬೇಕು ಹೆಂಗಾಗುತ್ತೆ ಅಂತಕೊಂಡು. There are AI researchers, people doing research, but in general it has become beneficial, right? So let me conclude by saying these things. So ultimate goal, ಏನಪ್ಪಾ ಅಂದ್ರೆ AIದು ultimate goal, to build a system that functions as well as human brain. We want to copy human brain. We want to build a tantransha which functions like human brain. But we are very far away. That goal is still very, very, very far away. But we can do something already. We can build simple systems which do a lot of things. If you remember in the mother lecture, there are human skills. There are beyond human skills. The computers can do something very fast, right? So that's what we should employ these machines for, something that we cannot do, and not something that, like to replace us. So there are many such applications. For example, we always for like self-driving cars, or trying to understand just to agriculture yield as etc. It's unlikely to take away jobs. There's no fear to say now job ಕಳ್ಕೊಳ್ತೀವಿ, ಇಲ್ಲ, ನಾವು ರೀಸ್ಕಿಲಿಂಗ್ ಮಾಡ್ಕೋಬೇಕಷ್ಟೇ. ನಮ್ಮ nature of jobs will change. That's the only thing that will happen. So you can be rest assured, 7 billion people
we are not all dumb, right? We know what we are doing. So we can build systems, and we should have faith in human intelligence after all. All these things I have taken from the material from these sources. If people are interested, you can look up this. This particularly, I'm very fond of this particular book, which is very interesting. And these lectures are also very interesting. And these are some of the other references. So that's all for the day. Thank you. Hi, sir. What Hello. a ಚೆನ್ನಾಗಿತ್ತು lecture. It was very nice. Was there any interruption? Because ಮಧ್ಯದಲ್ಲಿ ಒಂದು 30 seconds ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದು I closed the application suddenly by mistake. Okay. So that time it, and otherwise it was fine, sir. ಓಕೆ. ಸೊ ಅಪಾರ್ಟ್ ಆಕ್ಚುಲಿ ನೀವು ತುಂಬಾ ಪ್ರಶ್ನೆಗಳನ್ನ ನೀವೇ ಉತ್ತರ ಕೊಟ್ಬಿಟ್ರಿ ನನಗೆ ಬಂದಿರೋ ಪ್ರಶ್ನೆಗಳಲ್ಲಿ. ಬಟ್ ಅದರಲ್ಲೂ ಇನ್ನೊಂದು 3 ಪ್ರಶ್ನೆ ಏನೋ ಎಕ್ಸ್ಟ್ರಾ ಬಂದಿದೆ. ಸೊ ಐ ಥಿಂಕ್ ಇಟ್ ಇಸ್ ವರ್ತ್ ದಟ್ ವಿ ಟಾಕ್ ಅಬೌಟ್ ಇಟ್. ಅಂಡ್ ಫಸ್ಟ್ ಪ್ರಶ್ನೆ, ನೀವು ಹೇಳ್ದಂಗೆ is the AI the next big thing? Yes, it is, no doubt. Okay. AI is the thing, but only thing is now the quantum computers, if they become reality, it is the biggest thing so far. It will be. Okay, ಸರಿ. ನೀವು ಹೇಳಿದ್ರಿ ಆಕ್ಚುಲಿ ಈ ಪ್ರಶ್ನೆ ನೀವೇ ನಿಮ್ಮ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇತ್ತು. ವಿಲ್ ಇಟ್ ರಿಪ್ಲೇಸ್ ಹ್ಯೂಮನ್ ಇಂಟೆಲಿಜೆನ್ಸ್? ಮನುಷ್ಯ ಇಷ್ಟು ಪರ್ಟಿಕ್ಯುಲರ್ ಮೇಲೆ ಏನದು ಡೆಕೇಡ್ಸ್ ಅಲ್ಲಿ ನಾವು ಈ ಕಾನ್ಸೆಪ್ಟ್ ನ ಡೆವಲಪ್ ಮಾಡ್ಕೊಂಡು ನಮ್ಮ ಬುದ್ಧಿನ ಸ್ವಲ್ಪ ಉಪಯೋಗಕ್ಕೆ ತರ್ತಿದೀವಿ. ಆಲ್ ಆಫ್ ಅ ಸಡನ್ 2 ದಶಕಗಳಲ್ಲಿ ಕಂಪ್ಯೂಟರ್ಗಳು ಬರ್ತವೆ, ಅವಕ್ಕೆ ನಾವು ಪಾಠ ಹೇಳ್ಕೊಡಕ್ ಶುರು ಮಾಡ್ತೀವಿ, ಅವು ಕಲ್ತ್ಕೋತವೆ. ಅವು ಆಕ್ಚುಲಿ ನಮ್ಗಿಂತ ಜಾಸ್ತಿ ಕಲ್ತ್ಕೋತವೆ, ಯಾಕಂದ್ರೆ ಅವಕ್ಕೆ ನಿದ್ದೆ, ರೆಸ್ಟ್ ಅವೆಲ್ಲ ಏನು ಬೇಕಾಗಿಲ್ಲ. ಸೊ ಇದೇ ತರ ಈ ಟ್ರೆಂಡ್ ಮುಂದಕ್ಕೆ ಹೋಗ್ತಾ ಇದ್ರೆ ಲೆಕ್ಚರ್ ಹೇಳಿದ್ವಿ, ಫಾರ್ ಎಕ್ಸಾಂಪಲ್ ವಾಟ್ ಈಸ್ ಇಂಟೆಲಿಜೆನ್ಸ್ ಅಂತ. ಅದರಲ್ಲಿ ವಿ ಸೆಡ್ ಇಟ್ಸ್ ಎಬಿಲಿಟಿ ಟು ಅಕಾಂಪ್ಲಿಷ್ ಕಾಂಪ್ಲೆಕ್ಸ್ ಟಾಸ್ಕ್, ರೈಟ್? ಕರೆಕ್ಟ್. ದಟ್ ಈಸ್ ದಿ ಇಂಟೆಲಿಜೆನ್ಸ್. ಆದ್ರೆ ಹ್ಯೂಮನ್ಸ್ ಆರ್ ಕೇಪಬಲ್ ಆಫ್ ಡೂಯಿಂಗ್ ಮೆನಿ ಟಾಸ್ಕ್ಸ್. ಹೌದು. ವಾಟ್ ವಿ ಕಾಲ್ ಆಸ್, ದಟ್ ಇಸ್ ಅ ಟರ್ಮ್ ಕಾಲ್ಡ್ ಜನರಲ್ ಇಂಟೆಲಿಜೆನ್ಸ್. So it's called artificial general intelligence, AGI. ಮಷೀನ್ಗಳು ಆ AGI ಲೆವೆಲ್ ರೀಚ್ ಆಗಬೇಕಾದ್ರೆ ಇಟ್ ಮೈಟ್ ಟೇಕ್ several 100 years. Okay. Maybe. Some people ಅಂತಾರೆ ಇಲ್ಲ ನೆಕ್ಸ್ಟ್ 10 ವರ್ಷದಲ್ಲಿ ಆಗ್ಬೋದು ಅಂತ. ಕೆಲವೊಂದು ಜನ ಅಂತಾರೆ ಎಂದು ಆಗಕ್ ಸಾಧ್ಯ ಇಲ್ಲ ಅಂತ. ಸೊ ಆನ್ಸರ್ ಕ್ಲಿಯರ್ ಇಲ್ಲ. ಆದ್ರೆ probably 10 years is too little. Okay. Very unlike. Like we need hardware. ಈಗ brain hardware ಹೇಳಿದ್ನಲ್ಲ, ಫಾರ್ ಎಕ್ಸಾಂಪಲ್ you 100 billion cells. ಹೌದು. It is sitting in a small brain like this. 20 watts. Where the current computer exaflop itself can do only a few tasks. Right. So people will build these systems. Yeah, they can, for example, what we can't do. It will help us to do something. Okay. ನಾವು ಮನುಷ್ಯರು ಅಷ್ಟೊಂದು ಹುಚ್ಚರಲ್ಲ, ಅವರು wisdom is there. ಹೌದು. So we have built computers to help us, not to destroy us. So this ತಂತ್ರಾಂಶ ಹಂಗೆ. Okay. It will help us, not destroy us. ಸೊ ಈ ವೇವ್ ಅಂತೂ ಕ್ಲೋಸ್ ಆಗೋ ಯಾವ ಲಕ್ಷಣನೂ ಕಾಣಿಸಲ್ಲ. ಇಟ್ ವಿಲ್ ಜಸ್ಟ್ ಗ್ರೋ. It will just grow. And this particular wave, it is not seemita for only one particular branch of engineering or one particular application. ಇವಾಗ AI ಅನ್ನೋದು ಪ್ರತಿಯೊಂದು ಅಪ್ಲಿಕೇಶನ್ ಅಲ್ಲಿ ಬೇಸಿಕಲಿ ಒಂದು ವಾಶ್ರೂಮ್ ಇಂದ ಹಿಡಿದು ಕಿಚನ್, ಎವ್ರಿವೇರ್ ಇಟ್ ಕಮ್ಸ್ ಅಪ್. ಬ್ಯಾಂಕಿಂಗ್ ಸೆಕ್ಟರ್, ಗೇಮ್ ಸೆಕ್ಟರ್, ಗೇಮಿಂಗ್ ಇದರಲ್ಲಿ. ಅಂಡ್ ವಿ ಆಲ್ಸೋ ಈ AI ಅನ್ನೋದನ್ನ ನಾವು ಎಂಟರ್ಟೈನ್ಮೆಂಟ್ ಸೆಕ್ಟರ್ ಅಲ್ಲೂ ನೋಡ್ತಾ ಇದೀವಿ. ಹೌದು. ಒಂದೇನು ಹೇಳಿದೆ ಅಂತ, ಫಾರ್ ಎಕ್ಸಾಂಪಲ್ ಟೆಲ್ಲಿಂಗ್ ಬಹಳ ಡೇಟಾ ಬೇಕು ಅಂತ. ದಟ್ ಡೇಟಾ ಬೇಕಂತಾನೆ ಇಟ್ ಇಸ್ ಒನ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್. ಫಾರ್ ಎಕ್ಸಾಂಪಲ್ ಈಗ ಒಂದು ಗೇಮ್ ಮಾಡ್ತೇವೆ, ಈಗ ಡೇಟಾ ಬೇಕಂತೇನಿಲ್ಲ, ಇಟ್ ಕ್ಯಾನ್ ಜನರೇಟ್ ಡೇಟಾ, ಇಟ್ ಕೀಪ್ ಆನ್ ಲರ್ನಿಂಗ್. ಸೊ ಡಿಫರೆಂಟ್ ಆಸ್ಪೆಕ್ಟ್ಸ್. ನಾನು ಹೇಳಿದ ಡೇಟಾ ಬೇಕಂತ, ಫಾರ್ ಎಕ್ಸಾಂಪಲ್ ಟಿಪಿಕಲ್ ಅಪ್ಲಿಕೇಶನ್ಸ್ಗೆ ಡೇಟಾ ಬೇಕು, ಅದಕ್ಕೂ ಅಲ್ಲ. ಸಿಸ್ಟಮ್ಸ್ ಆರ್ ಕಾಮನ್.
ಸೊ ಜಸ್ಟ್ ಟು ಬಿ ಕ್ಲಿಯರ್, ಮಕ್ಕಳು ತುಂಬಾ ಜನ ಏನ್ ಕೇಳ್ತಾ ಇದ್ದಾರೆ, ನಾವೆಲ್ಲ ಬೇರೆ ಬೇರೆ ಬ್ರಾಂಚಸ್ ಓದ್ತಾ ಇದೀವಿ. ಲೈಕ್ ಸಮ್ ಆಫ್ ದಮ್ ಬಯಾಲಜಿ ತಗೊಂಡಿದೀವಿ, ನಾವು ಕೆಮಿಸ್ಟ್ರಿ ತಗೊಂಡಿದೀವಿ. ಸೊ ನಾವೆಲ್ಲ ಎಲ್ಲಿಂದ ಶುರು ಮಾಡೋದು ಅಂದ್ರೆ, ನಿಮ್ಮ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಅಲ್ಲೇ ಇತ್ತು, ಫಸ್ಟ್ ನೀವು ಮ್ಯಾಥ್ಸ್ ಕಲಿಬೇಕು. ಮ್ಯಾಥ್ಸ್ ಅಲ್ಲಾದ್ರೆ ಲೀನಿಯರ್ ಅಲ್ಜಿಬ್ರಾ, ಸ್ಟ್ಯಾಟಿಸ್ಟಿಕ್ಸ್, ಏನದು ಮ್ಯಾಟ್ರಿಸಸ್, ಅದನ್ನೆಲ್ಲ ನಾವು ಕಲ್ತು ಅದ್ರ ಜೊತೆ ನೀವು ಪೈಥಾನ್ ಎಕ್ಸ್ಪರ್ಟ್ ಆಗ್ಬೇಕು. ಪೈಥಾನ್ ಎಕ್ಸ್ಪರ್ಟ್ ಆಗಿ ಈ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ನೀವು ನಿಮ್ಮ ಫೀಲ್ಡ್ ಅಲ್ಲಿ ಅಳವಡಿಸ್ಕೊಡ್ಬೇಕು. ಇನ್ನೊಂದು ಹೇಳಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಈ ಕಂಪ್ಯೂಟರ್ ಸೈಂಟಿಸ್ಟ್ ಎಷ್ಟು ಬೇಕು, ಹಾಗೆ ವಿ ಆಲ್ಸೋ ನೀಡ್ ನ್ಯೂರೋ ಸೈಂಟಿಸ್ಟ್ಸ್. ಅವರು ಬೇಕು, ಯಾಕಂದ್ರೆ ಬ್ರೈನ್ ಹೆಂಗ್ ಫಂಕ್ಷನ್ ಆಗ್ತದೆ ಅಂತ ತಿಳ್ಕೊಂಡು ರಿಸರ್ಚ್ ಮಾಡೋಕೆ ನ್ಯೂರೋ ಸೈಂಟಿಸ್ಟ್ ಬೇಕು, ಬಯಾಲಜಿ ಬೇಕು, ಹೌದು, ಕೆಮಿಸ್ಟ್ರಿನೂ ಬೇಕು ಅಲ್ಲಿ. because it's nothing but chemicals. It's all lot of chemicals are happening, adu ಬೇಕು. Just understanding how brain works. So ಬರೀ ಎಲ್ಲಾರು ಕಂಪ್ಯೂಟರ್ ಸೈಂಟಿಸ್ಟ್ ಆದ್ರೆ ನನಗೆ ಯಾರು ಬೇಕಲ್ಲ, ಬ್ರೈನ್ ಹೆಂಗ್ ವರ್ಕ್ ಆಗ್ತದೆ ಹೇಳಿ ಅಂತ ಅವರು ಬೇಕು. ಒಬ್ಬರೇ ಒಂದೇ ಇದಲ್ಲ, 5 ಬಟ್ಟೆಗಳು ಬೇಕು. So do you have any closing remark at the end? ಏನಿಲ್ಲ, I think people should take interest in core subjects, maths, physics, biology ಮಾಡೋರು ಮ್ಯಾಥ್ಸ್ ನನಗೆ ಇಂಟ್ರೆಸ್ಟ್ ಇಲ್ಲ ಬಯಾಲಜಿ ಹೋಗ್ತಾರೆ. ದಟ್ ನಾಟ್ ಕರೆಕ್ಟ್. ಫಿಸಿಕ್ಸ್ ನನಗೆ ಇಂಟ್ರೆಸ್ಟ್ ಇಲ್ಲ ಬಯಾಲಜಿ, ನೋ, ದಟ್ ನಾಟ್ ಕರೆಕ್ಟ್. ಸೊ you need basically training of mind in subjects like physics, mathematics, which will also help you in biology. So today biology is a lot of computational biology is there. Yes. Chemistry also, computational chemistry is there. We have not done all that, so we should do that. And then don't keep that, this is an exciting field, like somebody is building the system, computer scientist. Your inputs are as important. Okay. So finally, sir, we have a funny question. It's asked by one of the students from Bangalore. ನೀವು ಮಾರ್ವೆಲ್ ಮೂವೀಸ್ ನೋಡ್ತೀರಾ? ಯಾವುದು? ಮಾರ್ವೆಲ್ ಮೂವೀಸ್. ಇಲ್ಲ, not seen, no. Okay, like Captain America, Iron Man. Okay, that way. Okay, so Captain America ನೋಡಿದ್ದೀರಾ? Yes. ಅದರಲ್ಲಿ ವಿಂಟರ್ ಸೋಲ್ಜರ್ ಅಂತ ಒಂದು ಮೂವಿ ಇದೆ. I see. Okay. So ಅದರಲ್ಲಿ there is a doctor who does a lot of computing, and then he would have converted himself to a quantum computing system who will be able to analyze things. So he's saying idu actually agak sadhya idya? I've seen a different movie. I cannot connect to this one. I think the character there is called Lucy, right? No, this is different. Lucy is a different movie. Idu Captain America anta Winter Soldier ali. So there will be a German-based scientist who will be exceptionally brilliant, and he kind of preserves his brain in a computing system where he will be like on the computer system, like how you said ನಮ್ ಬ್ರೈನ್ಸ್ ಗೆ ಎಷ್ಟೊಂದು ನ್ಯೂರಾನ್ಸ್ ಬೇಕು, ಅದೇ ತರ ಒಂದು ದೊಡ್ಡ ಕಂಪ್ಯೂಟರ್ ಯೂನಿಟ್ ನ ಅವನು ಬಿಲ್ಡ್ ಮಾಡಿರ್ತಾನೆ, ವಿಚ್ ವಿಲ್ ಬಿ ರನ್ನಿಂಗ್ ಡೇಟಾ. So when the Captain America comes to interact with him, so he says that he had a premonition of this would happen, and so he was waiting for this day. Predicted. Predicted using they use that term, like ನಾನು ಈ ತರ ಬಿಲ್ಡ್ ಮಾಡಿದ್ದೆ ಒಂದು ಸಿಸ್ಟಮ್ ನ. So this kid is like, it really exists agata anta. Maybe the question is about predictability. Right? AI can predict, what other we cannot predict, for example. Right? Nature cannot be predicted because fundamental reason nature is smart. Not that way. For example, suppose let me say I have the most powerful computer in the world. And I have information about every atom in the world. Okay. Right. That's a huge data. So I know dynamics. Can I now say state is given at this t equal to t0? Can I now predict the state at t equal to t0 plus some next time? Let's say 1 second. That is predicted, right? Means I can actually, for example, Newton's laws and all we can compute, right? The fundamental problem in quantum physics is uncertainty principle. Okay. So you cannot define the state fully. The universe. Impossible. There's an uncertainty. So there are certain things that are unpredictable. We call it something like, it's kind of looser chaotic systems. Okay. So we cannot predict. You can generally say this might happen.
For example, take the example of rain. ಈಗ I can ask a question, right? ಈಗ ಮುಂದಿನ ವರ್ಷದಲ್ಲಿ ಎಲ್ಲಾದ್ರೂ ಮಳೆ ಆಗುತ್ತಾ ಜಗತ್ತಿನಲ್ಲಿ? ಆನ್ಸರ್ ಇಸ್ yes, 100%. Yes. ಎಲ್ಲಾದ್ರೂ ಮಳೆ ಹಾಗೆ ಆಗುತ್ತೆ. ಹೌದು. Experience shows ಹಾಗೆ ಆಗುತ್ತೆ ಎಲ್ಲಾದ್ರೂ. But next question, ಮುಂದಿನ ವರ್ಷ, let us say in 2024 on September 8th, near my house will it rain so much? ಹೌದು. Some are unpredictable. No matter what you do, you cannot predict that. Sari. So it depends on the kind of questions we frame. Okay. So ಕೊನೆಯ ಪ್ರಶ್ನೆ, AI ML ಇದರದ್ದು cons. Cons. We now spoke about pros. ಹೇಗೆ useful. So it's like, kalla police aata. So there are bad elements which will use this, no doubt about it. Right? So it's not like a nation using an atom bomb. That is different. But going into hands of people who can misuse it, yes, they are there. It will happen. It's not that certainly will happen. So people will use it for wrong things, right? People are using already. Like you have viruses on the network, trying to fight that. Yes. Every system comes with its own bad effects. Okay. But that number is not really small, so you will fight it anyway. That is true. So no question about it. Yeah. So thank you, sir. Thank you for this very informative lecture. I hope the students would have liked it. Makle, very biology alla biology jothe maths ಬೇಕು, maths ಜೊತೆ physics ಬೇಕು, physics ಜೊತೆ chemistry ಬೇಕು, ಎಲ್ಲಾನು ನಮಗೆ ಮುಖ್ಯನೇ. Yeah, of course ಒಂದ್ರಲ್ಲಿ ಎಕ್ಸೆಲ್ ಮಾಡ್ತೀವಿ, ಒಂದ್ರಲ್ಲಿ ಎಕ್ಸೆಲ್ ಮಾಡಕ್ಕಾಗಲ್ಲ, ಬಟ್ ಎಲ್ಲಾದ್ರದ್ದು ನಾಲೆಡ್ಜ್ ಬೇಕೇ ಬೇಕು ಮುಂದಕ್ಕೆ ಹೋಗೋದಿಕ್ಕೆ. There was a time when we thought that engineering ಮಾಡ್ತೀವಿ, ನಮ್ಗೆ ಯಾಕೆ ಬಯಾಲಜಿ ಅಂತ. ಬಟ್ AI ಅಪ್ಲಿಕೇಶನ್ ಅಲ್ಲಿ ನೋಡ್ತಾ ಇದೀವಿ, ನಾವು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಕ್ಸ್ಪರ್ಟ್ ಆಗ್ಬೇಕು ಅಂದ್ರೆ ನಮ್ಗೆ ಬ್ರೈನ್ ಹೆಂಗ್ ಕೆಲಸ ಮಾಡತ್ತೆ ಅಂತ ಗೊತ್ತಿರ್ಬೇಕು, ಬ್ರೈನ್ ಒಳಗಡೆ ಕೆಮಿಕಲ್ಸ್ ಹೆಂಗ್ ಕೆಲಸ ಮಾಡತ್ತೆ ಅಂತ ಗೊತ್ತಿರ್ಬೇಕು, ಅದ್ರ ಜೊತೆ ಅದನ್ನ ನಮ್ಗೆ ಕೋಡ್ ಮಾಡಕ್ ಹೆಂಗೆ ಅಂತ ಗೊತ್ತಿರ್ಬೇಕು, ಆ ಕೋಡ್ ಮಾಡೋದಕ್ಕೆ ಆ ಸಿಸ್ಟಮ್ ನ ಒಂದ್ ಕಡೆ ಹಾಕದ್ ಹೇಗೆ ಅಂತ ಗೊತ್ತಿರ್ಬೇಕು. ಸೊ ಎಲ್ಲ ಒಬ್ಬರಿಗೆ ಗೊತ್ತು ನೆಸೆಸಿಟಿ ಇಲ್ಲ, ಬಟ್ ಟುಗೆದರ್ ವಿ ನೀಡ್ ಆಲ್ ಎಲಿಮೆಂಟ್ಸ್. ವಿತ್ ದಿಸ್ ನಾವೇನಕ್ಕೆ ಹೇಳ್ಬೋದು ಅಂದ್ರೆ ಪ್ರತಿಯೊಂದು ಮಗುಗೆ ತಂದೆ ಆದ ಒಂದು ಪ್ರಯಾರಿಟಿ ತಗೊಂಡು ಅದು ಮುಂದಕ್ಕೆ ಹೋಗ್ಬೋದು. ತುಂಬಾ ಧನ್ಯವಾದಗಳು ಫಾರ್ ದಿಸ್ ಉಪನ್ಯಾಸ ಸರ್. ನೆಕ್ಸ್ಟ್ ಟೈಮ್ ಸಿಗೋಣ ಇದೇ ಸಮಯಕ್ಕೆ ಅಂಡ್ ವಿತ್ ಸಮ್ ಬೆಟರ್ ಮೋರ್ ಟಾಪಿಕ್ಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ನಮ್ಮ ಈ ಪುಟ್ಟ ಪ್ರಯತ್ನಕ್ಕೆ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು. ಬಾಯ್ ಸರ್. ಬಾಯ್. ಬಾಯ್.